5 ಪಾಯಿಂಟ್ಸ್. ಸೊ ಯಾರೆಲ್ಲ ವಾಲಂಟಿಯರ್ಸ್ ಹ್ಯಾಂಡ್ ರೈಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾರು ಇನ್ನೂ ಮಾಡೇ ಇಲ್ಲ ಅನ್ನೋರಿಗೆ ಪ್ರಯಾರಿಟಿ ಕೊಡೋಣ. ಹ್ಯಾಂಡ್ ಲಿಫ್ಟ್ ಮಾಡ್ತೀರಾ? ಮಾಡ್ಬೋದಾ? ಅಲ್ಲ ಕರೀಲ ನಾನೇ? You only call. ನಂದಾ ಮೇಡಮ್ ಮಾಡಿಲ್ಲ ಅನ್ಸುತ್ತಲ್ಲ ಇಲ್ಲಿ ತನಕ. ಐ ಡೋಂಟ್ ನೋ, ಸಾರಿ ಮಾಡಿದ್ರೆ. ನೂರ್ ಅಹಮದ್ ಸರ್, ಏನ್ ಪರವಾಗಿಲ್ಲ, ನಿಮ್ಗೆ ಹೆಂಗ್ ಬರುತ್ತೆ ಮಾಡಿ. ಇಲ್ಲಿ ಏನಿದ್ರು ಈ ಪ್ಲಾಟ್ಫಾರ್ಮ್ ಪ್ರಾಕ್ಟೀಸ್ ಮಾಡಕ್ಕೆ ಕಲಿಯಕ್ಕೆನೆ ಇರೋದು. ಓಕೆ, ನಾಗರತ್ನ ಯು ಆರ್ ವೆಲ್ಕಮ್. ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ನಾಗರತ್ನನ. ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅಂದ್ರು ಮಹೇಶ್ ನಾಗರತ್ನ ಹ್ಯಾಂಡ್ ರೈಸ್ ಮಾಡೇ ಮಾಡ್ತಾರೆ. ಸೊ ಥ್ಯಾಂಕ್ ಯು ನಾಗರತ್ನ, ಯು ಕ್ಯಾನ್ ಸ್ಟಾರ್ಟ್. ಎಸ್, ನಮಸ್ತೆ. ಯು ಆರ್ ವೆಲ್ಕಮ್. ಫ್ರೆಂಡ್ಸ್, ಏನಂತ ಹೇಳಿದ್ರೆ ಶುರುವಾತ್. ಯಾಕಂತ ಹೇಳಿದ್ರೆ ನಾವೀಗ ಹೊಸದಾಗಿ ಬಿಸ್ನೆಸ್ ಗೆ ಒಬ್ಬರನ್ನ ಕರ್ಕೊಂಡ್ ಬಂದಿದೀವಿ ಅಂದ್ರೆ ಅವ್ರಿಗೆ ಅವಕಾಶ ಕೊಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ನಾವು ಪ್ರತಿಯೊಂದನ್ನು ಹೇಳ್ತಾ ಇರ್ಬೇಕು. ಅದಕ್ಕೆ ನಾನು ಯಾಕೆಂದ್ರೆ ನಂಗೆ ಸ್ವಲ್ಪ ಗಂಟ್ಲು ಸರಿ ಇರ್ಲಿಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಅವರಿಗೆ ನಾವು ಅವಕಾಶದ ಬಗ್ಗೆ ಪ್ರತಿಯೊಂದು ಏನ್ ನಾವು ಅವಕಾಶ ಕೊಟ್ಟಿರ್ತೀವಿ ಅವರಿಗೆ ಪ್ರತಿಯೊಂದು ತಿಳಿಸ್ಕೊಡ್ಬೇಕು. ಅದಕ್ಕೆ ಇಲ್ಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಅಪ್ಲೈನ್ ಸಪೋರ್ಟ್ ಚಾರ್ಟ್ ಅಂತ ಹೇಳ್ತೀವಿ. ಅಪ್ಲೈನ್ ಸಪೋರ್ಟ್ ಚಾರ್ಟ್ ಅಂತ ಹೇಳಿದ್ರೆ ನಾನು ಅವಕಾಶ ಕೊಟ್ಟಿದ್ರೆ ಒಬ್ರಿಗೆ, ಅವರಿಗೆ ಹೊಸದಾಗಿ ಬಂದಿರ್ತಾರೆ, ಅವರಿಗೆ ಪ್ರತಿಯೊಂದು ವಿಷಯ ತಿಳ್ಕೊಬೇಕಾಗುತ್ತೆ. ತಿಳ್ಕೊಳ್ಳೋದಕ್ಕೆ ನಾವು ಅವರಿಗೆ ನಮ್ಮ ಅಪ್ಲೈನ್ ನನ್ನ ನಂಬರ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ನಮ್ಮ ಜಯಶ್ರೀ ಮೇಡಮ್ ನಂಬರ್ ಕೊಟ್ಟಿರ್ತೀವಿ. ಅದಾದ ನಂತರ ಸಂಧ್ಯಾ ಕೃಷ್ಣಮೂರ್ತಿ ಅವ್ರ ನಂಬರ್ ಕೊಟ್ಟಿರ್ತೀವಿ. ಯಾಕಂದ್ರೆ ಒಂದು ಇನ್ನೂ ಜಾಸ್ತಿ ಕೊಡ್ಬಹುದು, ಯಾಕಂದ್ರೆ ಫಿಲಿಪ್ ಸಿಂಗ್ ಅವ್ರದ್ದು ಕೊಡ್ಬಹುದು. ಆದ್ರೆ ನಾವು ಅವರಿಗೆ ಅಷ್ಟು ಮಟ್ಟಿಗೆ ಅವ್ರು ತಿಳಿಯೋ ತನಕ ನಾವು ಅಷ್ಟು ಸಾಕಂತ ನಾವು ಅನ್ಕೋತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಹೇಳಿರೋದೇ 3 ತರ ನಂಬರ್ ಕೊಟ್ರೆ ಸಾಕು ಅಂತ ಹೇಳಿದ್ರೆ, ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್, ಈ ತರ ಅವರಿಗೆ ಕೊಟ್ರೆ ಸಾಕಾಗುತ್ತೆ ಅಂತ ಹೇಳಿದ್ರು. ಈವನ್ 3 ನಂಬರ್ ಕೊಡೋದ್ರಿಂದ ಅವರಿಗೆ ಪ್ರತಿಯೊಂದು ಅವ್ರೇನ್ ಬೇಕು ಅದನ್ನೆಲ್ಲ ತಿಳ್ಕೊಬಹುದು. ಅದಾದ ನಂತರ ನಾವೀಗ ನಮ್ಗೆ ಕಂಪ್ನಿಯಿಂದನೂ ಸಪೋರ್ಟ್ ಸಿಗುತ್ತೆ. ಕಂಪ್ನಿಯಿಂದ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಆಜಾದಿ ಸೆಂಟರ್ ನಂಬರ್ ಕೊಡ್ಬೋದು, ಹಾಗೇನೆ ಆನ್ಲೈನ್ ನಂಬರ್ ಇದು ಕೊಡ್ಬೋದು, ಹಾಗೆ ಕಂಪ್ನಿ ಇದು DP ನಂಬರ್, ಅಂದ್ರೆ DP ಅಂದ್ರೆ ಅಂಗಡಿ, ನಾವು ಅಂಗಡಿಯಿಂದ ತಗೋತೀವಿ ಅದು ನಂಬರ್ ಕೊಡ್ಬೋದು. ಈ ನಂಬರ್ ಕೊಟ್ಟಾಗ ಅವರಿಗೆ ಯಾವ ಟೈಮಿಗೆ ಬೇಕು ಅದು ಕೂಡ ಕಂಪ್ನಿ ಸಪೋರ್ಟ್ ಮಾಡುತ್ತೆ. ಪ್ರತಿಯೊಂದು ಕಾಲ್ ಸೆಂಟರ್ ನಂಬರ್ ಕೂಡ ಕೊಡ್ಬೋದು. ಅದೇ ತರ ಮಿಸ್ ಕಾಲ್ ಕೊಟ್ಟು ಅವ್ರದ್ದು ನಂಬರ್ ಕೂಡ ತಗೋಬಹುದು. ಹಾಗೆ ಇದ್ರ ಪ್ರತಿಯೊಂದನ್ನು ನಾವು ಅವರಿಗೆ ಕೊಟ್ಟಾಗ ಅವರೆಲ್ಲ ಬಿಸ್ನೆಸ್ ಬಗ್ಗೆ ತಿಳ್ಕೊಬಹುದು. ಇದಕ್ಕೆ ನಾವು ಅಪ್ಲೈನ್ ಸಪೋರ್ಟ್ ಚಾರ್ಟ್ ಅಂತ ಹೇಳ್ತೀವಿ. ಸೊ ಇದಾದ ನಂತರ ನಾವೇನ್ ಮಾಡ್ತೀವಿ, ಅವರಿಗೆ ಗೋಲ್ ಸೆಟ್ಟಿಂಗ್ ಅಂದ್ರೆ ನಮ್ಗೆ ಕನ್ಸು. ಯಾಕಂದ್ರೆ ನಾವೀಗ ಬಿಸ್ನೆಸ್ ಬಂದಿದ್ವಿ ಬರೀ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಂತಲ್ಲ, ಅವ್ರಿಗೆ ಮುಂದಿಂದ ಏನಿದೆ ಅದನ್ನ ತಿಳಿಸ್ಕೊಡೋದಕ್ಕೆ ಈಸಿಯಾಗಿ ನಾವು ಅವರಿಗೆ ಗೋಲ್ ಸೆಟ್ಟಿಂಗ್ ಅಂತ ಹೇಳ್ಬೋದು. ಗೋಲ್ ಸೆಟ್ಟಿಂಗ್ ಅಲ್ಲಿ ನಾವು ಅವರಿಗೆ ಫಸ್ಟ್ ಕನ್ಸಿನ ಬಗ್ಗೆ ನಾವು ಮಾತಾಡ್ತೀವಿ. ಕನ್ಸಿನ ಬಗ್ಗೆ ಅವ್ರಿಗೆ ಏನೆಲ್ಲ ಇರುತ್ತೆ ಕನ್ಸು, ಅದನ್ನ ಯಾವ ರೀತಿ ನಾವು ಅದನ್ನ ಸೆಟ್ ಮಾಡ್ಕೋಬೇಕು. ಸೊ ಇವಾಗ ನಮ್ಗೆ ಒಂದು 10,000 ರೂಪಾಯಿ ತಗೋಬೇಕು ಅಂದ್ರೆ 3 ತಿಂಗಳಲ್ಲಿ ಆಗಲ್ವಲ್ಲ, ಅದನ್ನ ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದು ನಾವು ಅವರಿಗೆ ಗೋಲ್ ಸೆಟ್ಟಿಂಗ್ ಮೂಲಕ ಹೇಳ್ಕೊಡ್ಬೋದು. ಈಗ ಅದಕ್ಕೆ ನಾವ್ ಏನ್ ಹೇಳ್ತೀವಿ, 3 ತಿಂಗಳಿಗೆ 6 ತಿಂಗಳು 3 ತಿಂಗಳಿಗೆ ಯಾವ ರೀತಿ ನಿಮ್ಗೆ ಯಾಕೆ ಒಂದು ಚಿಕ್ಕ ಪುಟ್ಟ ಕನ್ಸು, ಯಾಕಂದ್ರೆ ನಮ್ಗೆ ಒಂದು ಮಕ್ಳಿಗೆ ಒಂದು ಒಳ್ಳೆ ಡ್ರೆಸ್ ತೆಕ್ಕೊಡಕ್ಕೂ 1,000 ರೂಪಾಯಿ ಇರುತ್ತೆ. ಆ ಒಂದು ಡ್ರೆಸ್ ತಗೊಳ್ಳೋದು ಯಾವ ರೀತಿ, ಅಥವಾ ಒಂದು 6 ತಿಂಗಳು 1 ವರ್ಷ 2 ವರ್ಷಕ್ಕೆ ನಾವು ಅವರಿಗೆ ಒಂದು ಸೈಕಲ್ 1 ವರ್ಷದ ಒಳಗಡೆ ತಗೊಳ್ಳೋದಿರ್ಬೋದು, ಇಲ್ಲ ಒಂದು 10-20 ಸಾವಿರದ ಒಂದು ಚೈನ್ ತಗೊಳ್ಳೋದಿರ್ಬೋದು. ಈ ತರದೊಂದು ಗೋಲ್ ಸೆಟ್ಟಿಂಗ್ ಅನ್ನು ಅವ್ರಿಗೆ ಮಾಡ್ಕೊಡ್ಬೇಕು. ಅದಕ್ಕೆ ನಾವು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾಗುತ್ತೆ, ಮೆಜರಬಲ್ ಆಗಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾವೀಗ ಒಂದೇ ಸರಿ ನಾವು ಅದನ್ನ ತಗೊಳಕ್ ಆಗಲ್ಲ. ಆ ತರ ಇದ್ದಾಗ ಅವರಿಗೆ ನಾವು ಈ ರೀತಿನ ಹೇಳ್ಬೋದು. ಅದಕ್ಕೆ ಸ್ಪೆಸಿಫಿಕ್, ಮೆಜರೇಬಲ್ ಅಂತ ಹೇಳ್ತೀವಿ. ಅಳತೆ ಮಾಡೋ ತರ ಬೇಕು, ಕೈಗೆ ತಗೊಳ್ಳೋ ತರ ಇರ್ಬೇಕು. 1 ವರ್ಷ 2 ವರ್ಷಕ್ಕೆ ಅದಕ್ಕೂ ದೊಡ್ಡ ಏನಂತ ಹೇಳಿದ್ರೆ ಮಿಟಮ್ ಇದು ಗೋಲ್ ಸೆಟ್ಟಿಂಗು, ಮೀಡಿಯಮ್ ಮತ್ತೆ ಮಧ್ಯಮ ಅಂತ ಹೇಳ್ತೀವಲ್ಲ, ಆ ರೀತಿ ಲಾಂಗ್ ಟೈಮ್. ಈ 3 ಅವ್ರಿಗೆ ನಾವು ಹೇಳಿದಾಗ ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ಕಲ್ತ್ಕೊಳ್ತಾರೆ. ಆ ರೀತಿ ನಾವು ಹೇಳ್ಕೊಡ್ಬೋದು ಅವರಿಗೆ. ಇನ್ನೊಂದು ಲಾಂಗ್ ಟೈಮ್ ಅಂತಾಗ ನಮ್ಗೆ ಮನೆ, ಕಾರು ಈ ತರದೆಲ್ಲ ಇರುತ್ತಲ್ಲ, ಆ ತರದನ್ನ ತಗೊಳಕ್ಕೆ ಅವರಿಗೆ ನಾವು ಹೇಳ್ಕೊಡ್ಬೋದು. ಅದಕ್ಕೆ ಗೋಲ್ ಸೆಟ್ಟಿಂಗ್ ಅನ್ನ ಮಾಡ್ಕೊಡ್ಬೋದು. ಅದೇ ರೀತಿ ಗೋಲ್ ಸೆಟ್ಟಿಂಗ್ ಆದ್ಮೇಲೆ ನಾವೇನ್ ಮಾಡ್ಬೇಕು ಅವರಿಗೆ, ಯಾಕಂದ್ರೆ ನಮ್ಗೆ ಇಲ್ಲಿ ಬಿಸ್ನೆಸ್ ಅಲ್ಲಿ ನಮ್ಗೆ ಬೇಕಾಗಿರೋದು ಜನಗಳ ಬಿಸ್ನೆಸ್. ಯಾಕಂದ್ರೆ ನಮ್ಗೆ ಜನ ಬೇಕು, ಯಾಕಂದ್ರೆ ಪೀಪಲ್ಸ್. ಅದಕ್ಕೆ ನಾವು ಹೇಳ್ತೀವಿ ಮೆಮೊರಿ ಜಾಗರ್, ಆ ರೀತಿ ಹೇಳ್ತೀವಿ. ಪರ್ಫೆಕ್ಟ್ ಲಿಸ್ಟ್ ಅಂತ ಹೇಳ್ತಾರೆ, ಅದು ಇಂಗ್ಲಿಷ್ ಅಲ್ಲಿ ಬರೋಲ್ಲ, ನನಗೆ ಮೆಮೊರಿ ಜಾಗರ್ ಅಂತ ಹೇಳ್ತೀನಿ. ಅದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವ್ ಯಾರಿಗೆಲ್ಲ ಹೇಳ್ಬೋದು, ಫಸ್ಟ್ ನಾವು ನೋಡ್ತೀವಿ ಯಾರನ್ನ, ನಮ್ ರಿಲೇಷನ್ ನೋಡ್ತೀವಿ, ಫ್ರೆಂಡ್ಸ್ ನೋಡ್ತೀವಿ.
ಅದಾದ್ಮೇಲೆ ನಮ್ಗೆ ಬೇರೆ ಯಾರೋ ಅಕ್ಕಪಕ್ಕದವ್ರು ಇರ್ಬೋದು, ನಾವು ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು, ಅಂತವ್ರಿಗೆ ನಾವು ಅದನ್ನ ಅವರಿಗೆ ಒಬ್ರೊಬ್ರ ಹೆಸರುಗಳನ್ನ ಬರೆಯುವಂತದ್ದು. ಯಾಕಂದ್ರೆ ಫಸ್ಟಿಗೆ ಅವ್ರಿಗೆ ಗೊತ್ತಿರಲ್ಲ, ಅದನ್ನ ನಾವು ಹೇಳ್ಕೊಡ್ಬೇಕು. ಒಂದು ಹೆಸರು ಬರೆಯುವಂತದ್ದು, ಫೋನ್ ನಂಬರ್ ಬರೆಯುವಂತದ್ದು, ಅವ್ರು ಯಾವ ಕೆಲಸ ಮಾಡ್ತಿದ್ದಾರೆ, ಯಾವ ಏರಿಯಾದಲ್ಲಿ ಇದ್ದಾರೆ, ಅದನ್ನ ನಾವು ಅವರಿಗೆ ಬರೆದು ತೋರಿಸಿದಾಗ ಅದು ಆರಾಮ್ಸೆ ಅವರಿಗೆ ನಾವು ಯಾರಿಗೆಲ್ಲ ಬಿಸ್ನೆಸ್ ಅನ್ನ ಕೊಡ್ಬಹುದು ಅಂತ ಹೇಳುದು. ಅದಾದ ನಂತರ ನಾವು ಅವರಿಗೆ ನಾವು ಮೆಮೊರಿ ಜಾಗನ ಬರ್ಸುವಂತದ್ದು, FRINDES ಅಂತ ಹೇಳ್ತಾರೆ. ಇದನ್ನ ನಾವು ಮಾಡ್ಕೊಂಡಾಗ ಅವರಿಗೆ ಪ್ರತಿಯೊಂದಿಗೂ ಹೆಜ್ಜೆಗೂ ನಾವು ಅವರಿಗೆ ಹೇಳ್ಕೊಟ್ಟು ಅವ್ರನ್ನ ಬೆಳೆಸುವಂತದ್ದು. ಅದೇ ರೀತಿ ಅದಾದ ನಂತರ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ, ಯಾಕಂದ್ರೆ ಎಲ್ರಿಗೂ ನಾವು ಒಬ್ರು ಬಿಸ್ನೆಸ್ ತಗೊಂಡ ತಕ್ಷಣ ಇಷ್ಟು ನಮ್ಮಲ್ಲಿ 700+ ಪ್ರಾಡಕ್ಟ್ಸ್ ಇದೆ, ಯಾವ್ದು ತಗೊಳ್ಳೋದಂತ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ. ಅದನ್ನ ಅವಾಗ ಏನ್ ಮಾಡ್ಬೇಕು, ಈ ತರ ಒಂದು ಬಾಸ್ಕೆಟ್ ತರ, ಅಂದ್ರೆ ನಮ್ಗೆ ದಿನ ಬಳಕೆ ವಸ್ತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಯಾವ್ದು ಯೂಸ್ ಮಾಡ್ತೀವಿ, ಅವರಿಗೆ ಒಂದು ಪ್ರಾಡಕ್ಟ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಅವ್ರ ಪ್ರಾಡಕ್ಟ್ ಅನ್ನ ಅವರಿಗೆ ಕೊಟ್ಟು ತೋರಿಸಿದಾಗ ಒಂದು 20 ಪ್ರಾಡಕ್ಟ್, ಎಷ್ಟು ಪ್ರಾಡಕ್ಟ್, ಒಂದು 3,000-5,000 ಹೇಳ್ಬೋದು ನಾವು. 5,000-10,000 ಅವ್ರು ಯಾವ ರೀತಿ ಇದಾರೆ ತಗೊಳಕ್ಕೆ, ಆತರ ಅವ್ರ ಹತ್ರ ಮಾತಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಆವಾಗ ಅವರಿಗೆ ಇಷ್ಟದ ಒಂದು ಬಾಸ್ಕೆಟ್ ತರ ಮಾಡಿ ಅವರಿಗೆ ಕೊಡುವಂತದ್ದು, ಹೇಳುವಂತದ್ದು. ಆ ಪ್ರಾಡಕ್ಟ್ಸ್ ಅನ್ನ ಅವರಿಗೆ ಯಾವ ರೀತಿ ಇದು ಯೂಸ್ ಆಗುತ್ತೆ ಅಂತ ಅವರಿಗೆ ತೋರಿಸ್ಕೊಟ್ಟಾಗ ಅವ್ರು ಅದನ್ನ ಮಾಡ್ಕೊಂಡು ಹೋಗುವಂತದ್ದು. ಅದೇ ರೀತಿ ಲಾಸ್ಟಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಅದನ್ನ ಶೇರ್ ಮಾಡೋದು. ಯಾಕಂದ್ರೆ ಶೇರ್ ಮಾಡಿಲ್ಲ ಅಂದ್ರೆ ನಾವು ಬಿಸ್ನೆಸ್ ಅಲ್ಲಿ ನಾವೇನ್ ಬಂದಿರ್ತೀವಿ, ಒಂದು ಇನ್ಕಮ್ ತಗೋಬೇಕು ಅಂತ ಬಂದಿರ್ತೀವಿ, ಆ ಇನ್ಕಮ್ ತಗೋಬೇಕಂದ್ರೆ ನಾವು ಶೇರ್ ಮಾಡ್ಲೇಬೇಕು. ಶೇರ್ ಮಾಡಿಲ್ಲ ಅಂದ್ರೆ ಎಲ್ಲಿ ಆಗಲ್ಲ. ಯಾಕಂದ್ರೆ ಅದು ಶೇರ್ ಮಾಡೋದು ಅಂತ ಹೇಳಿದ್ರೆ ನಮಗೆ ಯಾವ ರೀತಿ ಒಂದು ಹೋಮ್ ಮೀಟಿಂಗ್ ಮಾಡುವಂತದ್ದು, ಮತ್ತೆ ಹೋಮ್ ಮೀಟಿಂಗ್ ಮಾಡಿದ್ಮೇಲೆ ಅವರಿಗೆ ಯಾವ ರೀತಿ ಫಾಲೋ ಅಪ್ ಮಾಡುವಂತದ್ದು. ಯಾಕಂದ್ರೆ ಅವ್ರ ಅವಕಾಶನ ತೋರ್ಸಿರ್ತೀವಿ, ಅವ್ರಿಗೆ ಯಾವ ರೀತಿ ಅವ್ರನ್ನ ಇದ್ ಮಾಡೋದಂತ ಗೊತ್ತಾಗಲ್ಲ, ಅದನ್ನ ಮಾಡುವಂತದ್ದು. ಈ ರೀತಿ ಮಾಡಿದಾಗ ಅವರಿಗೆ ನಾವು ಇದ್ ಮಾಡ್ಬೋದು, ಅಂದ್ರೆ ಬಿಸ್ನೆಸ್ ಅನ್ನ ತೋರಿಸ್ಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾಯ್ತದ, ಮಾಡಿಲ್ಲ, ಮಿಸ್ ಮಾಡ್ದೆ ಅನ್ಸುತ್ತೆ ನಾನು. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಾನಂದ್ರೆ Thank you, ನೋಡ್ದೆ ಹೇಳಕ್ಕೆ ಟ್ರೈ ರಂಗರತ್ನ. ಮಾಡಿದೆ, ಬುಕ್ ಇಟ್ಕೊಂಡಿದ್ದೆ. ಹಂಗಾಗಿ ಪರವಾಗಿಲ್ಲ. ಥ್ಯಾಂಕ್ ಯು ರಂಗರತ್ನ ಮೇಡಮ್. ಇವನ್ ನೀವು ಇಂಟ್ರೊಡ್ಯೂಸ್ ಮಾಡೋದ್ ಬಿಟ್ರೆ ನಾನು ನನ್ನನ್ನ ಇಂಟ್ರೊಡ್ಯೂಸ್ ಮಾಡೋದ್ ಬಿಟ್ಟೆ. ಸೊ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ, ತುಂಬಾ ಸಿಂಪಲ್ ಆಗಿ ಒಬ್ರಿಗೆ ಅರ್ಥ ಆಗೋ ರೀತಿಯಲ್ಲಿ, ಅವರ ಮನಸ್ಸಿಗೆ ಟಚ್ ಆಗೋ ರೀತಿಯಲ್ಲಿ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ನಿಜವಾಗೂ ನೀವು ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ತುಂಬಾ ಒಂಥರ ನಿಮ್ ಬಾಡಿ ಲ್ಯಾಂಗ್ವೇಜ್ ತುಂಬಾನೇ ಚೆನ್ನಾಗಿದೆ. ಸೊ ಟೋಟ್ಲಿ ನೀವು ತುಂಬಾ ಚೆನ್ನಾಗಿ ಒಬ್ರಿಗೆ ಮನ ಮುಟ್ಟುವ ರೀತಿಯಲ್ಲಿ ನೀವು ಹೇಳ್ಕೊಡ್ತಾ ಇದ್ದೀರಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಅದು ಮಾಡ್ಲೇಬೇಕು ನಾವು. ಆಮೇಲೆ ಎಲ್ಲಾನು ಅಷ್ಟೇ, ಏನ್ ಹೇಳೋದು, ಇವಾಗ ನೋಡಿ, ನಾವು ಶೇರ್ ಮಾಡ್ಲೇಬೇಕು. ಖಂಡಿತ ಹೇಳೋದಕ್ಕೆ ಶೇರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಇಷ್ಟ ಆಗಿರೋದು ಬೇರೆಯವ್ರಿಗೂ ಇಷ್ಟ ಆಗತ್ತೆ ಅಲ್ವಾ? ಅದನ್ನ ನಾವು ಅವರಿಗೆ ತೋರ್ಸ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಖಂಡಿತ ನೀವು ಹೇಳ್ಕೋಬಹುದು. ಅಂದ್ರೆ ಯಾವುದು ನಾವು ಬರ್ಡನ್ ತರ ಅವರಿಗೆ ಕೊಡಬಾರದು. ಯಾಕೆಂದ್ರೆ ಹೊಸಬ್ರಿಗೆ ಹೆದರ್ಕೊಂಡ್ಬಿಡ್ತಾರೆ. ಓ, ನಾನು ಎಲ್ರಿಗೂ ಶೇರ್ ಮಾಡ್ಕೊಂಡು ಹೋಗ್ಬೇಕಾ ಹಂಗೆ. ಯಾಕೆಂದ್ರೆ ಇದ್ರ ಫುಲ್ ಡ್ರೀಮ್ ಪಿಕ್ಚರ್ ಅವರಿಗೆ ಮನಸ್ಸಿಗೆ ಸ್ಟ್ರಾಂಗ್ ಆಗಿ ಕೂರ್ಬೇಕು. ಅಲ್ಲಿವರೆಗೆ ಸ್ವಲ್ಪ ಏನು ಅವರಿಗೆ ನಾವು ಒತ್ತಡ ಕೊಡುವಂತ ಒಂದು ವಿಚಾರಗಳನ್ನ ತುಂಬಾ ಹೇಳ್ಬಾರ್ದು. ಚೆನ್ನಾಗಿರುತ್ತೆ ಮಾಡ್ಕೊಂಡ್ರೆ, ಚೆನ್ನಾಗಿರುತ್ತೆ ಮಾಡ್ಕೊಂಡ್ರೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ ಇದ್ ಮಾಡ್ಬೋದು. ಸೊ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಜವಾಗ ನಿಮ್ಮಿಂದ ನಾವೆಲ್ಲ ಕಲಿಯೋದು ತುಂಬಾನೇ ಇದೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಬರ್ತೀರಾ? ಪ್ರೇಮ, ಒಂದು ಆಕ್ಷನ್ ತಗೊಳ್ಳೋಣ ಇವಾಗ. ನನ್ನ ಒಪಿನಿಯನ್, okay. ಈಗ ನಾಗರತ್ನ ಹೇಳಿ ಮಾಡಿದ್ರ ಮೇಲೆ ಎಲ್ಲರದ್ದು ಫೀಡ್ಬ್ಯಾಕ್ ತಗೊಳ್ಳೋದು. Okay, ಯಾಕಂದ್ರೆ okay, ಯಾರು ಈಗ ಮಾಡಕ್ಕೆ ಇಮಿಡಿಯೇಟ್ ರೆಡಿ ಇಲ್ಲ ಅಂದ್ರೆ ಎಲ್ಲರ ಫೀಡ್ಬ್ಯಾಕ್ ಇಂಪಾರ್ಟೆಂಟ್. okay, okay, okay. ಮಾಡಕ್ಕೆ ಸರಿ. ರೆಡಿ ಇಲ್ಲದವರಿಗೆ ಎಲ್ಲ ಪ್ರಾಕ್ಟೀಸ್ ಇದೆ ಅಂತ ಲೆಕ್ಕ. ಇಟ್ ಈಸ್ ನಾಟ್ ಹೌದು. ಅವರು ಬರಲ್ಲ ಅಂತ ಅಲ್ಲ, ಅವರಿಗೆ Correct. ಪ್ರಾಕ್ಟೀಸ್ ಇದೆ. ಅದಕ್ಕೆ ಇವಾಗ ಅಂಡರ್ಸ್ಟ್ಯಾಂಡಿಂಗ್ ನಾಗರತ್ನ ಅವರಿಗೆ ಹೆಲ್ಪ್ ಆಗುತ್ತೆ. ಎಲ್ಲರದ್ದು 1 by 1 ಕರಿಬಹುದು ಪ್ರೇಮ ನೀವು. ಹೌದು, ಹೌದು. ಹ್ಯಾಂಡ್ ರೈಸ್ ಮಾಡಿದ್ರು ಪರವಾಗಿಲ್ಲ, ಮಾಡದಿದ್ರು ಪರವಾಗಿಲ್ಲ, ಬಂದು ಹೇಳ್ಬಹುದು. ಸಂಧ್ಯಾ ಮೇಡಮ್ ಹೇಳ್ದಂಗೆ ಎಲ್ರು ನಾಗರತ್ನ ಮೇಡಮ್ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ಏನು ನಿಮ್ಮ ಅನಿಸಿಕೆ ಇದೆ ಅವರ ಮಾತಾಡಿದ್ರಲ್ಲಿ? ಫಸ್ಟ್ ನಾನು ಅವರ ಅಪ್ಲೈನ್ ಜಯಶ್ರೀನೇ ಕರಿತೀನಿ. ಇದು ಪ್ಲಸ್ ಮೈನಸ್ ಎರಡು ಕೂಡ ಹೇಳ್ಬೇಕು. ಗುಡ್ ಥಿಂಗ್ ಯಾವುದು, ಮೈನಸ್ ಥಿಂಗ್ ಯಾವುದು ಅಂತ ನಾಗರತ್ನ ಫೀಲ್ ಮಾಡ್ಕೊಡಲ್ಲ ಅಲ್ವಾ? ಎಲ್ರು ಹೇಳಿದ್ರೆ ಒಳ್ಳೇದೇ ಅಲ್ವಾ? ಕಲಿಯುವಂತದ್ದಲ್ಲ ಮೇಡಮ್, ಪರ್ಮಿಷನ್ ನಿಮ್ದು. ಹೌದು, TTT ಆನ್ ಗಿವಿಂಗ್ ದ ಫೀಡ್ಬ್ಯಾಕ್ ಇದೀಗ. ಇಂಪ್ರೂವ್ ಮಾಡ್ಕೊಳ್ಳೋಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಜಯಶ್ರೀ ಫ್ರೀ ಇದ್ರೆ ಬನ್ನಿ, ಅದರ್ವೈಸ್ ಬೇರೆಯವ್ರನ್ನ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಏನು ಇದು ಮಾಡ್ತೀವಲ್ವಾ, ಕಿಟ್ ಓರಿಯಂಟೇಶನ್ ಏನ್ ಮಾಡ್ತಾ ಇದೀವಿ, ತುಂಬಾ ಚೆನ್ನಾಗಿ ನಾಗರತ್ನ ಅವ್ರು ಮಾಡ್ತಾರೆ. ನ್ಯಾಚುರಲ್ ಆಗಿ ಅವ್ರು ಏನ್ ಮಾಡ್ತಾರೆ ಅಲ್ವಾ, ಅದು ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರು. ಯಾವಾಗ ನಾನು ನೋಡಿದೀನಿ ಅವ್ರು ಮಾಡೋದನ್ನ.
ಆದ್ರೆ ಯಾವಾಗ ನಾವು ಇದು ಶುರುವಾತಂತ ಸ್ಟೆಪ್ಸ್ ಅನ್ನ ಮಾಡ್ತಾ ಇದೀವಿ, ಸೊ ಇಲ್ಲಿ ಟ್ರೈನಿಂಗ್ ಅಂತ ಮಾಡುವಾಗ ಖಂಡಿತ ಅವರು ಆಚೀಚೆ ಹಾಗೆ ಆಗ್ತಾರೆ ಯಾವಾಗ್ಲೂ ಕೂಡ. ಆದ್ರೆ ನ್ಯಾಚುರಲಿ ಮಾಡುವಾಗ ಅವರು ಖಂಡಿತ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದರ ಫ್ಲೋ ನೀವ್ ಹೇಳಿದ್ರಲ್ವಾ, ಅವ್ರ ಬಾಡಿ ಲ್ಯಾಂಗ್ವೇಜ್ ಅದು ಇನ್ನೂ ಚೆನ್ನಾಗಿ ಬರುತ್ತೆ ಅವ್ರು Correct. ನ್ಯಾಚುರಲ್ ಆಗಿ ಮಾಡುವಾಗ. ಒಬ್ರು ಅವ್ರ ನ್ಯೂ ಜಾಯಿನ್ ಯಾರು ಇರ್ತಾರೆ ಅವ್ರ ಜೊತೆ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಶುರುವಾತದ್ದು ಸ್ಟೆಪ್ಸ್ ನಾವೇನ್ ಕಲ್ತ್ಕೊಂಡು ಮಾಡ್ತೀವಿ ಅದು ಖಂಡಿತ ಆಚೀಚೆ ಹಾಗೆ ಆಗುತ್ತೆ. ಅವ್ರಂದ್ರೆ ನಾವು ಟ್ರೈನಿಂಗ್ ತರ ಹೋಗ್ತೀವಿ, ಟ್ರೈನಿಂಗ್ ಮೋಡಿಗೆ ಹೋಗ್ಬಿಡ್ತೀವಿ. ಸೊ ಅವಾಗ ಹಾಗೆ ಆಗುತ್ತೆ. ಅವ್ರು ಮಾಡೋ ಮೆಥಡ್ ತುಂಬಾ ಚೆನ್ನಾಗಿದೆ ಆ, ನಾವು ಹೊಸ ಜಾಯಿನ್ ಇದ್ದಾಗ. ಥ್ಯಾಂಕ್ ಯು ನಾಗರತ್ನ. ಮೈನಸ್ ಜಯಶ್ರೀ ಪಾಯಿಂಟ್ ಹೇಳ್ಬೇಕು, ಜಯಶ್ರೀ ಮೈನಸ್ ಮೈನಸ್ ಪಾಯಿಂಟ್ ಪಾಯಿಂಟ್ ಕೂಡ ಹೇಳ್ಬೇಕು. ಹೇಳ್ಬೇಕು. ಹೌದು ಹ, ಹೌದು. ಹೌದು ನಿಮಗೆ ಯಾವ್ದು ತುಂಬಾ ಇಷ್ಟ ಆಯ್ತು, ಯಾವ್ದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಕೊಟ್ರೆ ಹೌದು. ಅವ್ರಿಗೆ ಇನ್ನೂ ಒಳ್ಳೆ ಟಿಪ್ಸ್ ಕೊಟ್ಟಂಗಾಗುತ್ತೆ. ಹೌದು. ಒಂದು ಪ್ಲಸ್ ಪಾಯಿಂಟ್, ಒಂದು ಮೈನಸ್ ಪಾಯಿಂಟ್, ಎಲ್ರು ಕೂಡ. ನಾನು ನೋಟ್ ಮಾಡ್ಕೊಂಡಿಲ್ಲ, ಕೆಲಸ ಮಾಡ್ತಾ ಕೇಳ್ತಾ ಇದ್ದೆ. ಓಕೆ ಓಕೆ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಕಂಗ್ರ್ಯಾಚುಲೇಷನ್. ನನಗೆ ನಾಗರತ್ನ ಮೇಡಮ್ ಅವರ ಡೇ ಬೈ ಡೇ ಇದನ್ನ ನೋಡಿದಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಅವರು ನನ್ಗೇನು ಮಾಡಕ್ ಆಗಲ್ಲ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಇದ್ದವರು, ಬಟ್ ಟುಡೇ ಶಿ ಹಸ್ ಕಮ್ ಟು ದ ಮ್ಯಾಕ್ಸಿಮಮ್. ಅವ್ರ ಕಡೆಯಿಂದ ತುಂಬಾ ಕಲಿಯೋದಿದೆ. ಸೊ ಗ್ರೇಟ್ ಅಟೆಂಪ್ಟ್ ಫಸ್ಟ್ ಆಫ್ ಆಲ್. ಯಾಕಂದ್ರೆ ನಾವೆಲ್ಲ ಸ್ವಲ್ಪ ಹೆಸಿಟೇಟ್ ಮಾಡ್ತೀವಿ ಹ್ಯಾಂಡ್ ರೈಸ್ ಮಾಡ್ಕೊಂಡು ಬರೋದಿಕ್ಕೆ. ಯಾಕಂದ್ರೆ ನೆಕ್ಸ್ಟ್ ಪರ್ಸನ್ಗೆ ಚಾನ್ಸ್ ಕೊಡೋಣ, ಯಾವಾಗ್ಲೂ ನಾವು ಮಾಡೋದಕ್ಕಿಂತ ಮಾಡದೇ ಇರೋರ್ಗೆ ಚಾನ್ಸ್ ಕೊಡ್ಬೇಕು ಅಂತ ಒಂದು ಇಂಟೆನ್ಷನ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಲ್ಲ. ಬಟ್ ಅವ್ರಂಗಲ್ಲ, ವಾಟ್ ಎವರ್ ಮೇ ಬಿ ದ ರೀಸನ್, ಶಿ ವಿಲ್ ಕಮ್. ಬಿಕಾಸ್ ಅವರಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂತ ಅವ್ರು ಅನ್ಕೊಂಡಾಗ ಖಂಡಿತ ಬಂದೇ ಬರ್ತಾರೆ. ಅಂಡ್ ಇಟ್ ವಾಸ್ ಟೈಮ್ಗೂ ಶಿ ಹಸ್ ಕಂಪ್ಲೀಟೆಡ್ ದಟ್ ಸೆಷನ್. ಅವರು ಮಾಡುವಂತ ರೀತಿನಲ್ಲಿ ಶಿ ಹಸ್ ಡನ್ ದಟ್. ಗುಡ್ ನಾಗರತ್ನ ಮ್ಯಾಮ್. ಅಂಡ್ ಅದೇ ನೆಗೆಟಿವ್ ಅಲ್ಲ, ಇದರಲ್ಲಿ ಮೈನಸ್ ಪಾಯಿಂಟ್ ಅಂತ ಹೇಳೋದ್ರಲ್ಲಿ ಐ ಡಿಡ್ಂಟ್ ಫೈಂಡ್ ಎನಿಥಿಂಗ್ ಮಚ್ ಅಂತ ನನ್ಗನ್ಸಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಶಾರದಾ, ಥ್ಯಾಂಕ್ ಯು. ನೆಕ್ಸ್ಟ್ ಅವ್ರು ಇಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂದಾಗ ಹ್ಯಾಟ್ಸ್ ಆಫ್ ಟು ಹರ್. ರಿಯಲಿ ಗ್ರೇಟ್. ವಾಟ್ ಐ ಟೋಲ್ಡ್, ನೋ, ಶಿ ಇಸ್ ರಿಯಲಿ ಗ್ರೇಟ್. ನಾವು ಇನ್ನೂ ಅವರಿಂದ ಕಲಿಯೋದು ತುಂಬಾ ಇದೆ. ಸೊ ಥ್ಯಾಂಕ್ ಯು ಶಾರದಾ ಮೇಡಮ್ ಫಾರ್ ಗಿವಿಂಗ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಶಿವಪ್ರಕಾಶ್ ಸರ್. ಒಂದ್ 2-3 ಹೆಸರು ಕರೀರಿ ಪ್ರೇಮ, ಅವಾಗ ಒಬ್ರು Okay. ಬರ್ಲಿ. ಹ್ಮ್. ಯಾಕೆ ಅವ್ರು ಆಮೇಲೆ ಬರ್ತಾರೆ, ಫಸ್ಟ್ ಗೆ ಕರೆದವರು. ಭಾರತಿ ಇದ್ದೀರಾ, ಕೃಷ್ಣಪ್ಪ ಸರ್ ಇದ್ದೀರಾ, ನಂದಾ ಪಟ್ಕರ್, ನೂರ್ ಅಹಮದ್ ಸರ್ ಇದ್ದೀರಾ. ಡೌನ್ಲೈನ್ ಆದ್ರೂ ಕಮೆಂಟ್ ಮಾಡಬಹುದು, ಪ್ಲಸ್ ಹೌದು, ಆರ್ ಯಾರು ಮೈನಸ್. ಬೇಕಾದ್ರೂ ಬರ್ಬೋದು, ಕಮೆಂಟ್ ಅಪ್ರಿಶಿಯೇಟ್ ಮಾಡ್ಬೋದು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಂದಾ ಸಾರಿ ನಾಗರತ್ನ ನಾಗರತ್ನ ಚೆನ್ನಾಗಿ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಅವ್ರಿಗೆ ಫಿಯರ್ ಅಂದ್ರೆ ನಾನು ಹೇಳ್ಬೇಕಲ್ಲ ಅನ್ನೋ ಒಂದು ಇದರಿಂದ ಆತರ ಅವರು ಇಂಡಿಪೆಂಡೆಂಟ್ ಆಗಿ ಒಬ್ಬ ಹೊಸ ಜಾಯ್ನೀಸ್ ಗೆ ಮಾಡೋವಾಗ ಥೊರೋಲಿ ಚೆನ್ನಾಗಿ ಮಾಡ್ತಾರೆ. ಏನು ಇವರು ಅವ್ರ ಅಪ್ಲೈನ್ ಮೇಡಮ್ ಹೇಳ್ದಂಗೆ ಚೆನ್ನಾಗಿ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಫಿಯರ್ ಇರಲ್ಲ, ಇಲ್ಲಿ ಒಂಥರ ನಾನು ಹೇಳ್ಬೇಕಲ್ಲ ಅನ್ನೋ ಒಂದು ಫಿಯರ್ ಇರ್ಬೋದು ಅಷ್ಟೇ. ಆಮೇಲೆ ಇನ್ನೊಂದು, ಇಲ್ಲಿ ಬುಕ್ ನೋಡ್ಕೊಂಡು ಹೇಳ್ಬೇಕು ಅನಿಸ್ತಿದೆ, ಅಲ್ಲಿ ಬುಕ್ಕೇ ನೋಡ್ಕೋಬೇಕಾಗಿಲ್ಲ, ಹಂಗೆ ಹೇಳ್ತಾರೆ, ಥೊರೋಲಿ ಹೇಳ್ತಾರೆ ಅವರು. ಯಾಕಂದ್ರೆ ಅಲ್ಲಿ ಪಾಯಿಂಟ್ ಹಿಂದೆ ಮುಂದೆ ಆದ್ರೂ ಅವ್ರಿಗೆ ಲೆಕ್ಕ ಇರಲ್ಲ. ಹಾಗಾಗಿ ಅವ್ರಿಗೆ ಏನ್ ಅರ್ಥ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಇಲ್ಲಿ ನಾವ್ ಹೇಳ್ಬೇಕಲ್ಲ, ಯಾಕಂದ್ರೆ ಇಮ್ಯಾಜಿನೇಷನ್ ಬರಲ್ಲ, ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ಬೇಕಾಗುತ್ತೆ. ಇಲ್ಲಿ ಅಲ್ಲಿ ಅವ್ರ ಎದುರುಗಡೆ ಪ್ರಾಸ್ಪೆಕ್ಟ್ ಯಾರು ಎದುರುಗಡೆ ಇರ್ತಾರೋ ಅವಾಗ ಚೆನ್ನಾಗಿ ಮಾಡ್ತಾರೆ ಅಂತ ನನ್ಗೆ ಅನಿಸ್ತೈತೆ. ಯಾಕಂದ್ರೆ ಅಪ್ಲೈನ್ ಮೇಡಮ್ ಜಯಶ್ರೀ ಮೇಡಮ್ ಹೇಳ್ದಂಗೆ ನಿಜವಾಗ್ಲೂ ಅವ್ರು ಕರೆಕ್ಟ್ ಆಗಿ ಮಾಡ್ತಾರೆ. ಯಾಕಂದ್ರೆ ಇನ್ವಾಲ್ವ್ ಆಗಿರ್ತಾರೆ ಅದ್ರಲ್ಲಿ, ಅವ್ರು ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಪ್ಲಸ್ ಪಾಯಿಂಟ್. ಇಲ್ಲಿ ಬುಕ್ ನೋಡ್ಕೊಂಡು ಹೇಳೋದ್ರಿಂದ ಅವ್ರಿಗೊಂಥರ ಈ ಪಾಯಿಂಟ್ ಹೇಳ್ತಾರೆ, ಅಯ್ಯೋ ಈ ಪಾಯಿಂಟ್ ಹೇಳೋದ್ ಮರ್ತೋಯ್ತಲ್ಲ, ಇನ್ನೊಂದು ಆ ಮನಸ್ಸಲ್ಲಿ ಆ ಒಂದು ಇದು ಬಂದ್ಬಿಡ್ತೈತಿ, ಏನದು ಕನ್ಫ್ಯೂಷನ್ ಬಂದ್ಬಿಡ್ತೈತಿ. ಅದೇ ಇಂಡಿಪೆಂಡೆಂಟ್ ಆಗಿ ಅವರು ಬುಕ್ ನೋಡ್ಕೊಳ್ದಿರಾ ಅವ್ರು ಮಾಡೋವಾಗ ಖಂಡಿತವಾಗ್ಲೂ ಅವರು ಥೊರೋಲಿ ಚೆನ್ನಾಗಿ ಮಾಡ್ತಾರೆ. ಇಟ್ಸ್ ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಕೃಷ್ಣಪ್ಪ ಸರ್. ಆದ್ರೆ ನೀವ್ ಹೇಳೋದು ಕರೆಕ್ಟ್. ಒಂದ್ಸತಿ ಏನಾಗುತ್ತೆ ಗೊತ್ತಾ, ನಾವು ಪ್ರಿಪೇರ್ ಆಗಿದ್ದು ಎಲ್ಲಾನು ನಾವು ಮಾತಾಡಲ್ಲ. ಅದೇ ನಾವು ಆಟೋಮೆಟಿಕ್ ಆಗಿ ನಮ್ ಬಾಯಿಗೆ ಏನ್ ಬರುತ್ತೆ, ನಾವ್ ಏನ್ ದಿನನಿತ್ಯ ಮಾಡ್ತಾ ಇರ್ತೀವಿ ಅದನ್ನ ಮಾತಾಡ್ತಾ ಇದ್ರೆ ಯಾವ್ದು ಮಿಸ್ ಆಗಲ್ಲ, ಎಲ್ಲ ಚೆನ್ನಾಗ್ ಬರುತ್ತೆ. ಸೊ ಅದನ್ನೇ ನಾಗರತ್ನ ಮೇಡಮ್ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟೇಶನ್ ಮಾಡ್ಕೊಂಡಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನೇ ಕರೆಕ್ಟ್ ಆಗಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಇವತ್ತು. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಭಾರತಿ ಮೇಡಮ್ ಬರ್ಬೋದಾ? ನೂರ್ ಅಹಮದ್ ಸರ್.
ನಂದಾ ಮೇಡಮ್ ಇದ್ರೆ ಬರ್ಬೋದು. ಯಾ, ಯು ಆರ್ ವೆಲ್ಕಮ್. ನಾಗರತ್ನ ಮೇಡಮ್ ಎಲ್ಲ ಏನು ಬರಲ್ಲ ಅನ್ಕೊಂಡೆ ಎಲ್ಲಾ ರೀತಿಯಿಂದ ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲ ಪ್ರತಿಯೊಂದನ್ನು ಅಷ್ಟೇ ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದ್ರಲ್ಲಿ ನಾವು ಹುಡ್ಕೋದಕ್ಕಿಂತ ಅವ್ರದ್ದು ನೆಗೆಟಿವ್ ಪಾಯಿಂಟ್ ಅಂದ್ರೆ ಇಂಗ್ಲಿಷ್ ಬರಲ್ಲ ಅಂತ ಇಂಗ್ಲಿಷ್ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅದೊಂದೇ ಹುಡುಕಿದಷ್ಟೇ. ಎಲ್ಲ ಮಾತೆಲ್ಲ ವರ್ಡ್ನು ಅವ್ರು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಓವರ್ ಆಲ್ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ವಾರ್ತಿ, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಬರ್ತೀರಾ? ಯು ಆರ್ ವೆಲ್ಕಮ್. ತುಂಬಾ ಸೂಪರ್ ಆಗಿ ಇದು ಮಾಡ್ತಾ ಇದಾರೆ ಮೇಡಮ್. ಯಾಕಂದ್ರೆ ನಾನು ಅವ್ರ ಜೊತೆಗೆ ಹೋಗ್ತಿರ್ತಾನೆ ಫೀಲ್ಡ್ ವರ್ಕ್ಗೆ. ಅವ್ರು ಯಾವುದೇ ಒಂದು ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಫುಲ್ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿಬಿಡ್ತಾರ. ಯಾಕಂದ್ರೆ ಅವರಿಂದ ಕಲಿಯೋದು ತುಂಬಾ ಇದೆ. ದಿ ಬೆಸ್ಟ್ ಅಂತ ನಂಗೆ ಅನಿಸ್ತು ಮೇಡಮ್. ತುಂಬಾ ಸೂಪರ್. ಯಾಕಂದ್ರೆ ಅವರಿಂದ ತುಂಬಾ ಪಾಯಿಂಟ್ಸ್ ಗಳು ನಾನು ಕಲ್ತಿದ್ದೀನಿ. ಯಾಕಂದ್ರೆ ಅವರು ನ್ಯಾಚುರಲ್ ಆಗಿರುತ್ತೆ, ಯಾವ್ದಾಗ್ಲಿ ನ್ಯಾಚುರಲ್ ಆಗಿ ಅವರು ಪ್ರೆಸೆಂಟ್ ಮಾಡ್ತಾ ಇರ್ತಾರ. ತುಂಬಾ ಅದರಲ್ಲಿ ಪರಕಾಯ ಪ್ರವೇಶ ಅಂತಾರಲ್ಲ, ಆ ರೀತಿ ಪ್ರವೇಶ ಮಾಡಿಬಿಟ್ಟು ಯಾವ್ದು ಕಡೆನೂ ಅವರು ಲಕ್ಷ್ಯ ವಹಿಸಂಗಿಲ್ಲ. ಅವ್ರು ಏನ್ ಹೇಳ್ಬೇಕಾಗಿರ್ತೋ ಅದ್ರಲ್ಲಿ ತುಂಬಾ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಅವ್ರು ಪ್ರೆಸೆಂಟ್ ಮಾಡ್ತಿರ್ತಾರಲ್ಲ. ಹೀಗಾಗಿ ನಂಗೆ ತುಂಬಾ ಇಷ್ಟ ಅನಿಸುತ್ತೆ. ಯಾಕಂದ್ರೆ ಅವರಿಂದನೇ ನಾವು ತುಂಬಾ ಕಲ್ತಿರೋದು ಮೇಡಮ್. ಥ್ಯಾಂಕ್ ಯು ಕರೆಕ್ಟ್ ಮೇಡಮ್. ಕರೆಕ್ಟ್, ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್. ಇವಾಗ ಅವರು 100ಗೆ 100 ತಗೋಬೇಕು. ಏನೋ ಸ್ವಲ್ಪ ಮಿಸ್ ಔಟ್ ಇದೆ. ಏನ್ ಟಿಪ್ಸ್ ಕೊಡ್ತೀರಾ? ಏನ್ ಹೆಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ? ಯಾವ್ದು ಏನ್ ಮಿಸ್ ಔಟ್ ಅನ್ನೋದು ಏನಿಲ್ಲ, ಎಲ್ಲ ತುಂಬಾ ಸೂಪರ್ ಆಗಿದೆ. ಯಾಕಂದ್ರೆ ನಾನು ಅವ್ರ ಕೂಡ ತುಂಬಾ ನಾನು ಫೀಲ್ಡ್ ವರ್ಕ್ ಮಾಡಿದ್ದೇನೆ. ಬರೀ ಈ ಒಂದು ಪ್ಲಾಟ್ಫಾರ್ಮ್ನಾಗ ಅಲ್ಲ, ಹೊರಗಡೆ ಅವ್ರ ಕೂಡ ಫೀಲ್ಡ್ ವರ್ಕ್ ಮಾಡ್ಬೇಕಾದ್ರೆ ಅದರಲ್ಲಿ ಪರಕಾವ್ಯ ಪ್ರವೇಶ ಅಂತಾರಲ್ಲ, ಯಾವುದೇ ಒಂದು ಇದು ಮಾಡ್ಬೇಕಾದ್ರೆ ಹಾಗೆ ಫುಲ್ ಅದನ್ನ ಅವರು ತಮ್ಮಲ್ಲಿ ಮೈಗೂಡ್ಸ್ಕೊಂಡ್ಬಿಟ್ಟಿರ್ತಾರ. ಇವಾಗ ನೋಡಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಕೂಡ ಫುಲ್ ಬದಲಾವಣೆ ಆಗಿದೆ. ನಾನು ಯಾವಾಗ್ಲೂ ನನ್ನ ಮೇಡಮ್ ನನ್ನ ಮನೆಗೆ ಮೊನ್ನೆ ಹಬ್ಬದಲ್ಲಿ ಕರೆದಿದ್ದೆ. ಅವಾಗೂ ಕೂಡ ಬಿಸ್ನೆಸ್ ಬಗ್ಗೆ ಹೇಳ್ಬೇಕಾದ್ರೆ ಅದರಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಆಗಿರ್ತಾರ. ಅವರಲ್ಲಿ ಯಾವುದೇ ಒಂದು ಫೇಸ್ ಅಲ್ಲಿ ಮುಖದಲ್ಲಿ ಯಾವುದೇ ರೀತಿ ಒಂದು ಅಂಜಿಕೆ ಅನ್ನೋದು ಇರಂಗಿಲ್ಲ. ಅದು ನನ್ಗೆ ತುಂಬಾ ಅಪ್ರಿಸಿಯೇಷನ್ ಮೇಡಮ್. ತುಂಬಾ ಕರೆಕ್ಟ್, ನೀವ್ ಹೇಳೋದು ಕರೆಕ್ಟ್. ಪರಕಾಯ ಪ್ರವೇಶ ಇಸ್ ನಥಿಂಗ್ ಬಟ್ ಇನ್ವಾಲ್ವ್ಮೆಂಟ್. ನೀವು ಅದೇ ಹೇಳ್ತಾರೆ, ಕೃಷ್ಣಪ್ಪ ಸರ್ ಅದೇ ಹೇಳಿದ್ರು. ಇನ್ವಾಲ್ವ್ಮೆಂಟ್. ಅವ್ರು ಏನೇ ಮಾಡಿದ್ರು ಅದರಲ್ಲೇ ಮುಳುಗೋಗ್ತಾರೆ ಅವರು. ಅದು ತುಂಬಾ ಇಂಪಾರ್ಟೆಂಟ್. ಅದು ಜನರಿಗೆ ತುಂಬಾನೇ ಟಚ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಂಧ್ಯಾ ಮೇಡಮ್ ಹೇಳ್ತಿರ್ತಾರಲ್ಲ, ಹಾರ್ಟ್ ಅಂಡ್ ಟಚ್ ಫೀಲಿಂಗ್ ಅಂತಂದ್ರೆ ಹಾರ್ಟ್ ಬಟನ್ಸ್. ಹೌದು, ಟಚ್ ಅಂಡ್ ಫೀಲ್ ಆಗುತ್ತೆ. ಟಚ್ ಅಂಡ್ ಫೀಲ್ ಎಲ್ರಿಗೂ ಆಗ್ಬಿಡುತ್ತೆ. ಹೌದು, ನಿಜ. ಸೊ ನೆಕ್ಸ್ಟ್ ನಂದಾ ಮೇಡಮ್ ಬರ್ಬೋದಾ? ನೆಕ್ಸ್ಟ್ ಶಿವಪ್ರಕಾಶ್ ಸರ್, ಇಬ್ರು ಇದ್ದೀರಾ? ನಿಮ್ ಫೀಡ್ಬ್ಯಾಕ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಇದ್ದಾರೆ ಅನ್ಸುತ್ತೆ, ಯಾರು ಬರ್ತಾ ಇಲ್ಲ. ಪರವಾಗಿಲ್ಲ. ಸೊ ಟೋಟಲಿ ನಂದನ ನಾಗರತ್ನ ಮೇಡಮ್, ನಿಮ್ಗೆ 100% ಮಾರ್ಕ್ಸ್ ಸಿಕ್ಕಿದೆ. ಎಲ್ರದ್ದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಬಟ್ ಇನ್ನೂ ಇಂಪ್ರೂವ್ ಆಗ್ತಾ ಇದೀರಾ. ಡೇ ಬೈ ಡೇ ನಿಮ್ಮಲ್ಲಿ ಕಾಣಿಸುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಏನ್ ಗೊತ್ತಾ, ನೀವು ಕಲಿಯಕ್ಕೆ ರೆಡಿ ಇದ್ದೀರಾ, ಕಲ್ತಿದ್ದನ್ನ ಇಂಪ್ಲಿಮೆಂಟೇಶನ್ ಮಾಡೋಕ್ಕೂ ರೆಡಿ ಇದ್ದೀರಾ. ಅದೇ ರೀತಿ ನಿಮ್ ಪ್ರೋಗ್ರೆಸ್ ಕಾಣಿಸ್ತಾ ಇದೆ. ಸೊ ನೀವು ಮೊದ್ಲು ಕ್ಲಾಸ್ ಶುರು ಆದಾಗ ಹೆಂಗಿದ್ರಿ, ಬಟ್ ಇವಾಗ ಹೆಂಗ್ ಆಗಿದ್ದೀರಾ. ನಿಜವಾಗೂ ನಾವು ಬೇಸಿಕ್ ಕ್ಲಾಸ್ ಶುರು ಮಾಡಿದ್ರೆ ಸಾರ್ಥಕ ಅನ್ಸುತ್ತೆ. ಮಾರ್ನಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಸಾರ್ಥಕ ಅನ್ಸ್ಬಿಡುತ್ತೆ. ಸೊ ಈ ತರ ಎಲ್ರಲ್ಲೂ ಬರ್ಬೇಕು. ಈ ತರ ಬಂದಾಗ ಏನಾಗುತ್ತೆ, ಈ ಒಂದು ಕ್ಲಾಸಿಗೆ ನಾವು ಒಂದು ಬೆಲೆ ಕೊಟ್ಟಂಗಾಗುತ್ತೆ. ಅಂದ್ರೆ ನಾನು ಏನ್ ಕಲಿತಾ ಇದ್ದೀನಿ ಅದನ್ನ ನಾನು ಅಳವಡಿಸ್ಕೊಂಡು ಜೀವಿಸಿದ್ರೆ ನಿಜವಾಗೂ ಎಷ್ಟು ಚೆನ್ನಾಗಿರುತ್ತಲ್ಲ. ನೋಡಿ, ನಿಮಗೆ ಯಾರ ಹತ್ರ ಹೋಗಿ ಮಾತಾಡ್ಬೇಕಾದ್ರೆ ಭಯನೇ ಇಲ್ಲ. ಧೈರ್ಯವಾಗಿ ಯಾರನ್ನ ಬೇಕಾದ್ರೂ ಮಾತಾಡ್ಸ್ತೀರಾ. ಬಿಕಾಸ್ ಆ ಕಾನ್ಫಿಡೆನ್ಸ್ ಬಂದಿರೋದೇ ಈ ತರ ಒಂದು ಕಲಿಕೆಯಿಂದ, ಈ ತರ ಒಂದು ಕ್ಲಾಸಸ್ ಇಂದ, ನಿಮ್ಮ ಇನ್ವಾಲ್ವ್ಮೆಂಟ್ ಇಂದ. ಸೊ ನೀವು ಅದೇ ಹೇಳಿದ್ರಿ, ಇಂಗ್ಲಿಷ್ ಬರಲ್ಲ ಅಂತ ಇದ್ದೀರಾ. ಎಲ್ಲಾ ಇಂಗ್ಲಿಷ್ ವರ್ಡ್ ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದೀರಾ. ಎಲ್ಲಾನು ಬರ್ತಾ ಇದೆ. ನೋಡಿ, ಫಾರ್ ಎಕ್ಸಾಂಪಲ್ ನೀವು ಫ್ರೆಂಡ್ಸ್ ಇದು ಹೇಳಿದ್ರೆ, ಮೆಮರಿ ಜಾಗರ್ ಬರಿಬೇಕಾದ್ರೆ ಹೆಂಗ್ ಬರಿಬೇಕು ಅಂತ ಹೇಳಿದ್ರಿ. ಆಮೇಲೆ ಸ್ಮಾರ್ಟ್, ನಮ್ಮ ಡ್ರೀಮ್ಸ್ ಯಾವ ತರ ಇರ್ಬೇಕು, ಸ್ಮಾರ್ಟ್ ಆಗಿರ್ಬೇಕು, ಅದನ್ನು ನೀವು ಹೇಳಿದ್ರಿ. ಅಂದ್ರೆ ಗೊತ್ತಾಗ್ತಾ ಇದೆ ಒಂದೊಂದು ಪಾಯಿಂಟ್. ನೀವು ಅದನ್ನ ನೀವು ಮಾಡ್ತಾ ಇದ್ದೀರಾ, ಪಾಯಿಂಟ್ ಅನ್ನ ಮಾಡ್ತಾ ಇದ್ದೀರಾ. ಸೊ ನೀವು ಇನ್ಮೇಲೆ ಇಂಗ್ಲಿಷ್ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅನ್ನೋದನ್ನ ಬಿಟ್ಬಿಡ್ಬೇಕು. ಕಲಿತಾ ಇದ್ದೀರಾ ಖಂಡಿತ. ಒಂದು ಫೈನ್ ಡೇ ನೀವು ಇಂಗ್ಲಿಷ್ ಎಲ್ಲ ಪ್ರೆಸೆಂಟೇಶನ್ ಕೊಟ್ರು ಆಶ್ಚರ್ಯ ಆಗಲ್ಲ, ಮಾಡ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಯಾರಾದ್ರೂ ಏನಾದ್ರು ಫೀಡ್ಬ್ಯಾಕ್ ಕೊಡೋಂಗಿದ್ರೆ ಮಾಡ್ಬೋದು. ಇಲ್ಲ ನಮ್ಮ ಪಿರಮಿಡ್ ವ್ಯಾಲಿ ಬಗ್ಗೆ ಏನಾದ್ರು ಇನ್ನು ನಿಮ್ಗೆ ಏನಾದ್ರು ಮಾಹಿತಿ ಬೇಕಂತ ಹೇಳಿದ್ರು ಕೇಳ್ಬೋದು. ಎನಿಥಿಂಗ್, ಏನೇ ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಂದ್ರು ಇಲ್ಲಿ ಕೇಳ್ಬೋದು. ಬಿಕಾಸ್ ನನ್ನ ಅಪ್ಲೈನೂ ಇದಾರೆ ಇಲ್ಲಿ, ಎಲ್ರೂ ಇದಾರೆ ಇಲ್ಲಿ. ಸೊ ಅದರಿಂದ ಎಲ್ಲ ಲೀಡರ್ಸ್ ಇರೋದ್ರಿಂದ ಸೊ ಖಂಡಿತ ಅದೇ ರೀತಿ ಮೇಡಮ್ ಹೇಳಿದ್ದಾರೆ, ಸಂಧ್ಯಾ ಮೇಡಮ್, ನಿಮ್ಮ ಡೈರಿ ಇರ್ಬೇಕು, ಎಕ್ಸ್ಟ್ರಾ ಪೆನ್ಸ್ ಇರ್ಬೇಕು,
ಯಾಕಂದ್ರೆ ಅಲ್ಲಿ ಬರೀತಾ ಇರ್ಬೇಕಾದ್ರೆ ಒಂದು ಪೆನ್ ಬರೆಯಲ್ಲ ಅಂದ್ರೆ ನಮಗೆ ಒಂಥರ ಇರ್ಸುಮುರ್ಸು ಆಗೋಗುತ್ತೆ. ಅಲ್ಲಿ ಯಾರನ್ನ ಕೇಳೋಕ್ಕೂ ಆಗಲ್ಲ, ಬೇರೆ ಡಿಸ್ಟರ್ಬ್ ಮಾಡೋ ಆಗೋಗುತ್ತೆ, ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಸೊ ಅದರಿಂದ ದಯವಿಟ್ಟು 2-3 ಪೆನ್ ಇಟ್ಕೊಂಡ್ರೆ ಏನು ತಪ್ಪಿಲ್ಲ. ಈಗ ನೋಡಿ ಫಾರ್ ಎಕ್ಸಾಂಪಲ್ ರೆಡ್ ಇರ್ಬೋದು, ಇಲ್ಲ ಗ್ರೀನ್ ಇರ್ಬೋದು, ಬ್ಲೂ ಅಥವಾ ಬ್ಲಾಕ್. ಯಾಕಂದ್ರೆ ನಮಗೆ ನೀಟಾಗಿ ಬರ್ಕೋಬಹುದು ಚೆನ್ನಾಗಿ. ಯಾಕೆಂದ್ರೆ ಇದೆಲ್ಲ ನಮಗೆ ಒಂಥರ ಏನ್ ಹೇಳೋದು, ಭಗವದ್ಗೀತೆ ತರ ಮುದುಕರಲ್ಲಿ ನಾವು ಏನೇ ಕಲ್ತ್ರು ಅದನ್ನ ನಾವು ನೆಕ್ಸ್ಟ್ ಲೈಫ್ ಲಾಂಗ್ ಇಟ್ಕೋಬೇಕು. ಯಾಕಂದ್ರೆ ನಾವು ಇವತ್ತು ಒಂದ್ ದಿವಸಕ್ಕೆ ಬಿಸ್ನೆಸ್ ಬಂದವರಲ್ಲ, ನಾವೆಲ್ಲ ಲೈಫ್ ಅಲ್ಲಿ ಪರ್ಮನೆಂಟ್ ಆಗಿರೋರು ಈ ಬಿಸ್ನೆಸ್ ಅಲ್ಲಿ. ಸೊ ಅದರಿಂದ ಏನೇ ಕಲಿಕೆ ಇದ್ರು, ಏನೇ ಡೈರಿ ಬರೆದ್ರು ಅದನ್ನ ಯಾವಾಗ್ಲೂ ನೋಡ್ತಾ ಇರ್ತೀವಿ. ಸೊ ಅದರಿಂದ ದಯವಿಟ್ಟು ಪೆನ್ಸಿಲ್ ತನ್ನಿ, ಕರೆಕ್ಟ್ ಆಗಿ ಒಂದು ಬುಕ್ಕು ತನ್ನಿ, ಡೈರಿ ಅಥವಾ ನೋಟ್ಬುಕ್, ಎನಿಥಿಂಗ್ ನಿಮಗೆ ಕಂಫರ್ಟಬಲ್ ಆಗಿ ಬರ್ಕೊಳ್ಳಕ್ಕೆ ಏನಾಗುತ್ತೆ ಅದನ್ನು ತನ್ನಿ. ಸೊ ಇದೆಲ್ಲ ನೀವು ರೆಡಿಯಾಗಿ ಇಟ್ಕೊಂಡ್ರೆ ನಿಮಗೆ ರೆಡಿಯಾಗಿ ಟಕ್ ಅಂತ ಕ್ಲಾಸ್ ಶುರು ಆದಾಗ ಬೆಸ್ಟ್ ಸ್ಟೂಡೆಂಟ್ ತರ ಅಲ್ಲಿ ನಾವು ಕೂತ್ಕೋಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಸಂಧ್ಯಾ ಮೇಡಮ್ ನಾನು ಇನ್ವೈಟ್ ಮಾಡ್ತೀನಿ, ನನಗೆ ತುಂಬಾನೇ ಖುಷಿ ಆಗುತ್ತೆ. ನೋಡಿ ಈ ಒಂದು ಪಿರಮಿಡ್ ವ್ಯಾಲಿ ಅಫ್ಕೋರ್ಸ್ ನೀನಾ ಮೇಡಮ್ ಸರ್ ಪ್ರಯಾಣ ಮಾಡಿದ್ದಾರೆ, ಬಟ್ ಅದನ್ನ ಇಲ್ಲಿ ತನಕ ಮುಂದುವರಿಸಿ ನಮ್ಮ ಟೀಮಿಗೆ, ಮೈ ಟೀಮಿಗೆ ಇಷ್ಟು ಎಲ್ರೂ ಇನ್ವಾಲ್ವ್ಮೆಂಟ್ ಆಗಿ ಎಲ್ರೂ ಅಟೆಂಡ್ ಮಾಡಕ್ಕೆ ನಮಗೆ ಇನ್ಸ್ಪೈರ್ ಮಾಡಿದ್ದು, ನಮಗೆ ಮೋಟಿವೇಟ್ ಮಾಡಿದ್ದು. ಸೊ ಈ ತರ ಒಂದು ನನ್ನ ಅಪ್ಲೈನ್, ನನ್ನ ಮೆಂಟರ್ ಸಂಧ್ಯಾ ಮೇಡಮ್ ನಾನು ತುಂಬಾನೇ ಅಪ್ರಿಶಿಯೇಟ್ ಮಾಡ್ತೀನಿ. ಸೊ ಐ ವುಡ್ ಲೈಕ್ ಟು ಇನ್ವೈಟ್ ಸಂಧ್ಯಾ ಮೇಡಮ್ ಆನ್ ದ ಸ್ಕ್ರೀನ್. ಸೊ ಇನ್ನು ಏನಾದ್ರೂ ನೀವು ಟಿಪ್ಸ್ ಕೊಡೋಂಗಿದ್ರೆ ಕೊಡ್ಬೋದು ಸಂಧ್ಯಾ. ಥ್ಯಾಂಕ್ ಯು ಪ್ರೇಮ. ಎಲ್ರು ಪಿರಮಿಡ್ ವ್ಯಾಲಿಗೆ ಹೋಗಕ್ಕೆ ತಯಾರಿ ಆಗ್ತಿದ್ದಾರೆ, ಬಿಸಿ ಇದ್ದಾರೆ. ಅದಕ್ಕೋಸ್ಕರ ಯಾರು ಆನ್ಲೈನ್ ಅಲ್ಲಿ ಬರಕ್ ರೆಡಿ ಇಲ್ಲ, ಕೇಳಿಸ್ಕೊಳಕ್ ರೆಡಿ ಇದ್ದಾರೆ ಅಂತ ಅರ್ಥ ಆಯ್ತು ನಂಗೆ. ಎಸ್, ಒಂದು ಪ್ರಶ್ನೆ ಇದ್ದವರು ಹ್ಯಾಂಡ್ ರೈಸ್ ಮಾಡಿ, ನಾವು ಪ್ರಶ್ನೆ ಇದೆಯಾ ಅಂತ ಕೇಳೋ ಬದಲು ಆಯ್ತು ಆಲ್ಮೋಸ್ಟ್ ಅಂತ ಅನ್ಕೊಂಡಿದೀನಿ, ಬಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಅಂಡ್ ನಾನಂತೂ ಒಂದು ಹೊಸ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಂಡೆ ನಾಗರತ್ನ ಅವರ ಪ್ರೆಸೆಂಟೇಶನ್ಗೆ. ಯಾಕೆ ನೋಡಿ ಇವಾಗ ಎಲ್ಲರೂ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳಿರೋದು, ಅದು ಕೂಡ ಲರ್ನಿಂಗ್ ಈಚ್ ಅದರ್. ಈಗ ನಾಗರತ್ನ ಅವರು ಏನು ಪ್ರೆಸೆಂಟೇಶನ್ ಮಾಡಿದ್ರು ಅದ್ರ ಮೇಲೆ ಫೀಡ್ಬ್ಯಾಕ್ ಕೊಡೋದೇ ಒಂದು TTT. ಸೊ ಅದ್ರಲ್ಲಿ ನಾನು ಸುಮಾರು ವಿಷಯಗಳನ್ನ ಒಬ್ಸರ್ವ್ ಮಾಡಿದೆ. ಈಗ ನನಗೆ ಇದು TTT ಅಂದ್ರೆ ಹೌದಲ್ವಾ, ಎಲ್ಲೆಲ್ಲ ಏನೇನ ಅಬ್ಸರ್ವೇಷನ್ ಇರುತ್ತೆ ಅಂತ. ಸೊ ನೋಡಿ, ಬಾಡಿ ಲ್ಯಾಂಗ್ವೇಜ್ ನೋಡ್ತಾರೆ ಜನ, ಸ್ಮೈಲ್ ಅನ್ನ ನೋಡ್ತಾರೆ, ಅಂಡ್ ಟೇಕಿಂಗ್ ಇಟ್ ಈಸಿ ಅಂತ. ಯಾಕಂದ್ರೆ ಆರಾಮ್ಸೆ ಮಾಡೋದನ್ನ ನಾಗರತ್ನ ಅವರು ನೋಡಿ ಬುಕ್ ನೋಡ್ಕೊಂಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲದೇನು ಮಾಡಿದೆ. ಯಾವ ಬುಕ್ ಅನ್ನು ನೀವೀಗ 10, 20, 30 ಜನಕ್ಕೆ ಕಂಟಿನ್ಯೂಸ್ ಮಾಡ್ತಾ ಹೋದ್ರೆ ನಮಗೆ ಯಾವುದೇ ವಿಷಯಗಳು ನಮಗೆ ಬುಕ್ ಬೇಕಾಗಿಲ್ಲ, ಅದು ಆಟೋಮೆಟಿಕಲಿ ಬರುತ್ತೆ. ಬಟ್ ನಾಗರತ್ನ ಅವರಿಗೆ ಸ್ಪೆಷಾಲಿಟಿ ಏನಂದ್ರೆ ಅವ್ರ ಬುಕ್ ನೋಡಿ ಅವರಿಗೆ ಕಷ್ಟ, ಹಾಗೆ ಬೇಕಂದ್ರೆ ಮಾಡ್ತಾರೆ. ಅವ್ರ ಜೊತೆ ಇದ್ದವರಿಗೆ ಅವರ ಅಪ್ಲೈನು ಡೌನ್ಲೈನ್ಗಳಿಗೆಲ್ಲ ಗೊತ್ತದು. ಬುಕ್ ನೋಡಿ ಅಂದ್ರೆ ಸ್ವಲ್ಪ ಹುಡುಕ್ಬೇಕು, ಕಷ್ಟ ಆಗುತ್ತೆ. ಅದೇ ನಮ್ಮ ಮನಸ್ಸಲ್ಲಿರುವಂತದ್ದನ್ನು, ಮೈಂಡ್ ಅಲ್ಲಿರುವಂತದ್ದು ಆರಾಮ್ಸೆ ಬರುತ್ತೆ ಅಲ್ವಾ, ನ್ಯಾಚುರಲ್ ಆಗಿ ಬರುತ್ತೆ. ಸೊ ಅದಕ್ಕೆ ಅಂಥ ವಿಷಯಗಳನ್ನ ನಾವೆಲ್ಲರೂ ಕೂಡ ನಾಗರತ್ನ ಕಡೆಯಿಂದ ಕಾಪಿ ಮಾಡ್ಬೇಕು. ಯಾಕೆ ಬುಕ್ ನೋಡಿ ಯಾವುದೇ ವಿಷಯ ನಾನು ಹೇಳ್ತೀನಿ, ಕಲಿತೀನಿ, ಪ್ರೆಸೆಂಟ್ ಮಾಡ್ತೀನಿ, ಟ್ರೈನಿಂಗ್ ಮಾಡ್ತೀನಿ ಅಂದ್ರೆ ಅದು ಓನ್ಲಿ ಫಾರ್ ಶಾರ್ಟ್ ಟೈಮ್. ಈಗ ಯಾರೆಲ್ಲ ಲಾಂಗ್ ಟರ್ಮ್ ಮೋದಿಕೆರಲ್ಲಿ ಒಂದು ಇದ್ದೀವಿ, ಇನ್ನೊಂದು ಇರ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಬುಕ್ ನೋಡಿ ಮಾಡೋದನ್ನ, ನೋಟ್ಸು ಬುಕ್ಕು ಬರೆಯೋದೆಲ್ಲ ನಮ್ಮ ಒಳಗಡೆ ನಮಗೋಸ್ಕರ. ಅದನ್ನ ಸ್ಕೂಲ್ ಟೀಚರ್ಗಳು ದಿನಾ ಏನದು ನೋಡ್ಕೊಂಡು ಪಾಠ ಮಾಡಿದವರಿಗೆ ನಮ್ಮ ಸ್ಟೂಡೆಂಟ್ಗಳದ್ದೆಲ್ಲ ಏನ್ ಕಮೆಂಟ್ ಇದೆ ಗೊತ್ತಿದೆಯಲ್ವಾ? ನಮ್ಮ ಮಕ್ಕಳಿರ್ಬಹುದು ಅಥವಾ ನಾವು ಮಕ್ಕಳಾಗಿದ್ದಾಗ ಇರ್ಬೋದು, ಅವರಿಗೆ ಹೆಸರೇ ಬುಕ್ ನೋಡ್ಕೊಂಡು ಪಾಠ ಮಾಡುವವರು ಅಂತ ಇರುತ್ತೆ. ಅಂತ ಕ್ಲಾಸಲ್ಲಿ ತುಂಬಾ ಜನ ನಿದ್ದೆನೂ ಮಾಡ್ತಾರೆ, ಯಾಕೆಂದ್ರೆ ಅದು ಬುಕ್ಕಿಶ್ ನಾಲೆಜ್ ಅಂತ. ಬುಕ್ ಅಲ್ಲಿ ಇದ್ದಿದ್ದನ್ನ ಹೇಳುವಾಗ ಹೆಂಗೂ ನೋಟ್ಸ್ ಕೊಡ್ತಾರಲ್ವಾ, ಅದನ್ನೇ ನೋಡ್ಕೊಂಡ್ರಾಯ್ತು ಅಂತ. ಹಾಗಾಗಿ ಯಾವ ವಿಷಯದಲ್ಲಿ ನಾನು ನಾಗರತ್ನ ಅವರನ್ನ ಕಾಪಿ ಮಾಡ್ಬೇಕು, ಇದಕ್ಕೆ ನಾನು ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಅಂತ ಹೇಳಿರೋದು. ನೋಡಿ, ಸ್ಮೈಲು, ಟೇಕಿಂಗ್ ಇಟ್ ಈಸಿ, ಅಂಡ್ ಬಾಡಿ ಲ್ಯಾಂಗ್ವೇಜ್ ಮಾಡೋದನ್ನ, ಅಂಡ್ ಎಲ್ಲಕ್ಕಿಂತ ನಾನು ಮುಖ್ಯವಾಗಿ ನೋಡಿರೋದು ನಾನು ಮಾಡ್ತೀನಿ ಅಂತ ಬರುವಂತದ್ದನ್ನ ಕಾಪಿ ಮಾಡ್ಬೇಕು. ಶಾರದಾ ಮೇಡಮ್ ಹೇಳಿದ್ರಲ್ವಾ, ಆಗದವರು ಬರ್ಲಿ ಅಂತ ನಾವು ಸುಮ್ನೆ ಇರ್ತೀವಿ, ಆಗಿದೀನಲ್ವಾ ಆಗದವರು ಬರ್ಲಿ ಅಂತ ಕಾಯ್ತಾ ಇರ್ತೀವಿ ಅಂತ. ಅವಾಗ ನಾನೊಂದು ಯೋಚನೆ ಮಾಡಿದೆ, ತುಂಬಾ ಫೇವ್ರೇಟ್ ಫುಡ್ ಸ್ವೀಟಾ ಖಾರಾನ ಯಾವ್ದಾದ್ರು ನಿಮ್ಮ ಫೇವ್ರೇಟ್ ಫುಡ್ 10 ಇದೆ, ಅಲ್ಲಿ 8 ಜನ ಬಂದಿದ್ದಾರೆ, ಇನ್ನು 2 ಜನ ಬಾಕಿ ಇದ್ದಾರೆ. ಯಾರಿಗಾಗಿಲ್ಲ ಬನ್ನಿ ಅಂತ ಹೇಳುವಾಗ ಅವ್ರು ಬಂದಿಲ್ಲ ಅಂದ್ರೆ ನಾನಂತೂ ಖಂಡಿತ ಅವರಿಗೆಲ್ಲ ಇಷ್ಟ ಇಲ್ಲ, ನಾನ್ ತಿಂತೀನಿ ಅಂತ ತಗೊಂಡು ತಿಂತೀನಿ, ನನ್ನ ಫೇವರೇಟ್ ಅಂದ್ರೆ. ಅವ್ರು ತಗೊಂಡಿಲ್ಲ ಅಂದ್ರೆ ಬನ್ನಿ ಅಂತ ಕಾಯುವಾಗ ಕರಿವಾಗ ಹೋದ್ರೆ ಎಸ್. ಅದೇ ರೀತಿ ಈ ಚಾನ್ಸ್ಗಳು
ಕರಿವಾಗ ಬಂದಿಲ್ವಾ ನನ್ನ ಚಾನ್ಸು ಅಂತ ಎಲ್ರು ಬೆಸ್ಟ್ ಆಫ್ ದ ಫುಡ್ ಈಟೇಬಲ್ ನಮಗೆ ಏನು ಇಷ್ಟ ಅಲ್ವಾ, ಹೋಗಿ ತಗೊಳ್ಬೇಕು ಅಂತ ಆಸೆ ಆಗತ್ತಲ್ವಾ. ನಿಮ್ಮ ಇಷ್ಟದ ಸಮೋಸಾನ, ಚಕ್ಲಿನ, ಇಲ್ಲ ಸ್ವೀಟಾ, ಯಾವ್ದಾದ್ರು ನೆನ್ಪು ಮಾಡ್ಕೊಳ್ಳಿ. ಎಲ್ರು ತಿಂದಾಯ್ತು, ಇನ್ ಯಾರಿಗೂ 2 ಪೀಸ್ ಬಾಕಿ ಇದೆ, ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವರು ಬಂದಿಲ್ಲ. ಓ ನಂದೇ ಪಾಲ ಇದು, ಹೌದಾ, ಅದನ್ನ ಅಳವಡಿಸ್ಕೊಳ್ಳೋಣ. ಅಂಡ್ ಇನ್ನೊಂದು ಶಬ್ದ, ನಾನು ನಮ್ಮ ನೂರ್ ಅಹಮದ್ ಅವರು ಯಾವಾಗ್ಲೂ ಒಳ್ಳೊಳ್ಳೆ ಶಬ್ದಗಳನ್ನ ಉಪಯೋಗಿಸ್ತಾರೆ, ಪರಕಾಯ ಪ್ರವೇಶ ಅಂತ. ಪರಕಾಯ ಪ್ರವೇಶ ಅಂತ ಸಂಸ್ಕೃತದಲ್ಲಿ ಕೇಳಿದೀನಿ, ಬೇರೆ ಬೇರೆ ಸ್ಪಿರಿಚುವಲ್ ಇದ್ರಲ್ಲಿ ಕೇಳಿದೀನಿ, ಬಟ್ ಅದ್ರ ನಿಜವಾದ ಅರ್ಥ ನಂಗೆ ಪೂರ್ತಿ ಆಗಿರ್ಲಿಲ್ಲ. ಪರಕಾಶ ಪ್ರವೇಶ ಅಂದ್ರೆ ಒಂದು ಒಳ್ಳೆ ಸಂಸ್ಕೃತದ ಶಬ್ದ ಅದು. ಏನು ಅಂತ ನಂಗೆ ಒಳಗಡೆ ಹೋಗಿರ್ಲಿಲ್ಲ ಇಲ್ಲಿ ಹೇಳುವಾಗ. ಅದರ್ವೈಸ್ ಜನರಲ್ ಆಗಿ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ. ನಮ್ಗೆ ಗೊತ್ತಿದೆ ಅಂತ ಇರುವಂತದ್ದು 99% ಎಷ್ಟೋ ಸಲ ಗೊತ್ತಿರಲ್ಲ. 99 ಹೇಳೋದು ನಾನು, 1% ಗೊತ್ತಿರತ್ತೆ. ಪರಕಾಯ ಪ್ರವೇಶ ಈಸಿ ವರ್ಡ್ ಅದು ಅಂತ. ಬಟ್ ಗೂಗಲ್ ಸರ್ಚ್ ಮಾಡಿ ನೋಡಿದೆ ಇಮ್ಮಿಡಿಯೇಟ್. ಯಾಕೆಂದ್ರೆ ನನಗೆ ಗೊತ್ತಿದ್ರೆ ಸಾಲದು, ನಾನು ಬೇರೆಯವರಿಗೆ ಹೇಳುವವಳಾಗ್ಬೇಕು. ಟಿ ಅಂದ್ರೆ ಬರೇ ನನಗೆ ಗೊತ್ತಿರುವಂತದ್ದಲ್ಲ, ಬೇರೆಯವರಿಗೆ ಕಲಿಸುವಂತದ್ದು, ಬೇರೆಯವರು ಮಾಡುವಂಗೆ ಮಾಡುವಂತದ್ದು ಅಲ್ವಾ. ಪರಕಾಯ ಪ್ರವೇಶ ಅಂದ್ರೆ ನಾವು ಮೋದಿಕೇರಲ್ಲಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಶಬ್ದವನ್ನ ಯೂಸ್ ಮಾಡ್ತೀವಿ, ಅಥವಾ ಜನರಲ್ ಆಗಿ ಏನದು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳಲ್ಲಿ ಆ ಶಬ್ದ ಯೂಸ್ ಮಾಡ್ತೀವಿ. ಏನದು, ಇನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಬೇಕು ಶಬ್ದ ಅದು. ಅವರ ಶೂನಲ್ಲಿ ನನ್ನ ಕಾಲನ್ನ ಹಾಕೋಬೇಕು, ಅದರ ಅರ್ಥ ಎಲ್ರಿಗೂ ಗೊತ್ತಾಗತ್ತೆ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ಅದು ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗು ಅಥವಾ ಜನರಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಿನ ಶಬ್ದ ಅದು. ಇನ್ನೊಬ್ರ ಶೂನಲ್ಲಿ ನಾವು ಕಾಲ ಹಾಕ್ತೀವ, ಹಾಕಲ್ಲ ಅಲ್ವಾ. ಅದೇ ತರ ಅದರ ಅರ್ಥ ಏನು, ಪ್ರವೇಶ ಅಂದ್ರೆ ಇನ್ನೊಬ್ರ ಬಾಡಿ ಒಳಗಡೆ ನಾವು ಹೋಗುವಂತದ್ದು ಅಂತ. ಇಲ್ಲಿ ಅಂದ್ರೆ ಅವರ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಫಿಸಿಕಲಿ ನಾವು ಹೋಗಕ್ಕಾಗಲ್ಲ, ಕಾಲು ಕೂಡ ಏನು ಇನ್ನೊಬ್ಬರ ಶೂನಲ್ಲಿ ಹೋಗಿ ಹಾಕಲ್ಲ ನಾವು, ಬಟ್ ಮೆಂಟಲಿ ಅವರ ಮನಸ್ಸಿನ ಒಳಗಡೆ ಹೊಕ್ಕು ನೋಡಿ ಅಂತ ನಾನು ಕೆಲವೊಂದ್ಸಲ ಹೇಳ್ತೀನಿ. ಈಗ ಆ ಶಬ್ದವನ್ನ ಪರಕಾಯ ಪ್ರವೇಶ ಅಂತ ಯೂಸ್ ಮಾಡ್ಬೋದು. ಇನ್ನೊಬ್ಬರ ಶೂನಲ್ಲಿ ನನ್ನ ಕಾಲನ್ನ ಹಾಕಬೇಕು ಅವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಥ್ಯಾಂಕ್ಸ್ ಟು ನಾಗರತ್ನ ಅಂಡ್ ನೂರ್ ಅಹಮದ್ ಅದನ್ನ ಹೇಳ್ಕೊಟ್ಟಿದ್ದಕ್ಕೆ ನಂಗೆ. ಎಷ್ಟು ಲರ್ನಿಂಗ್ ಇದೆ ನಮ್ಮ TTT ನಲ್ಲಿ, ಹೌದಾ. ಪ್ರೇಮ 100ಗೆ 100 ಮಾರ್ಕ್ ಕೊಟ್ರು ನಾಗರತ್ನಂಗೆ, ಖುಷಿ ಆಯ್ತು ನಂಗೆ. ಆದ್ರೂ ನಾನು ಒಂಚೂರು ಅವೇರ್ನೆಸ್, ಅಲರ್ಟ್ನೆಸ್ ಅದು ಎಲ್ರಿಗೆ ಕೂಡ, ಅದು ನಾಗರತ್ನ ಅವರಿಗೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಟು ಆಲ್. TTT ಅಂದ್ರೆ ಒಂದು ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನನ್ನ ಡೌನ್ಲೈನ್ಸ್ಗೆ ತೋರಿಸ್ಕೊಡುವಂತದ್ದು, ನನ್ನ ಡೌನ್ಲೈನ್ಸು ಅದೇ ತರ ಮಾಡುವಂತದ್ದು. ಈಗ ನಾಗರತ್ನ ಅವರು ಬ್ಯೂಟಿಫುಲ್ ಆಗಿ ಮಾಡಿರೋದು ಯಾವ ರೀತಿ ಅಂದ್ರೆ, ಶುರುವಾತು ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅವರೇ ಮಾಡಿಲ್ಲ ಅದನ್ನ. ನೀವು ಅಪ್ಲೈನ್ ಸಪೋರ್ಟ್ ಚಾರ್ಟ್ ಅನ್ನ ಕೊಡಿ, ಅವರಿಗೆ ಟಾರ್ಗೆಟ್ ಸೆಟ್ ಮಾಡಿ, ಆಮೇಲೆ ನಂಬರ್ ಪ್ರಾಡಕ್ಟ್ ಅದು ಮಾಡಿಸಿ ಇದು ಮಾಡಿಸಿ ಅಂತ ಒಬ್ಬ ಡೌನ್ಲೈನ್ಗೆ ಶುರುವಾತು ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ನಾನು ಯಾವ ರೀತಿ ಶುರುವಾತನ್ನ ಒಬ್ರಿಗೆ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ತೋರಿಸ್ಬೇಕಾಗಿರೋದು ನನ್ನ ಉದ್ದೇಶ TTT ನಲ್ಲಿ. ಈ ಜಯಶ್ರೀ ಮಾಡಿದ್ರು, ರೆಕಾರ್ಡಿಂಗ್ ಅನ್ನ ನೋಡ್ಕೋಬಹುದು ನೀವು. ಲಾಸ್ಟ್ 2-3 ಡೇಸ್ ಇಂದ ಮಾಡ್ತಾ ಇದ್ವಿ. ಜಯಶ್ರೀಯು ಕರೆಕ್ಟ್ ಆಗಿ ಅದೇ ತರ ಮಾಡಿದ್ರು. ಇನ್ನೊಬ್ರಿಗೆ ನಾನು ಮಾಡುವಾಗ ಶುರುವಾತಲ್ಲಿ ನಾವು ನ್ಯೂ ಕನ್ಸಲ್ಟೆಂಟ್ ಓರಿಯೆಂಟೇಶನ್ ಅಂತಲೂ ಹೇಳ್ತೀವಿ ಅದನ್ನ. ಬಟ್ ಶುರುವಾತಿನ ಫಸ್ಟ್ ನ್ಯೂ ಕನ್ಸಲ್ಟೆಂಟ್ ಓರಿಯೆಂಟೇಶನ್ ಅಂತ ನಮ್ಗೆ ಈಗ ಎಲ್ಲೂ ಸ್ಕ್ರಿಪ್ಟ್ ಸಿಗಲ್ಲ ಅಲ್ವಾ. ಅದಕ್ಕೋಸ್ಕರ ಶುರುವಾತು ಅನ್ನುವಂತಹ 10 ಪಾಯಿಂಟ್ ಅನ್ನೇ ತಗೊಳ್ಳೋದು. 10 ಪಾಯಿಂಟ್ಗಳು ಅದ್ರಲ್ಲಿ ಫಸ್ಟ್ 5 ಪಾಯಿಂಟ್ ಅಂತೂ ಕಂಪ್ಲೀಟ್ಲಿ ಪ್ರಾಕ್ಟಿಕಲಿ ಮಾಡುವಂತದ್ದು. ಅದು ಯಾವ ರೀತಿ ಅಂದ್ರೆ, ಈಗ ಡೆಮೋನ್ಸ್ಟ್ರೇಷನ್ ಇಟ್ಕೊಳ್ಳೋಣ, ಸ್ಟೆರಿಕ್ಲೀನ್ ಡೆಮೋನ್ಸ್ಟ್ರೇಷನ್. ಸ್ಟೆರಿಕ್ಲೀನ್ ಬಾಟಲ್ ಇಟ್ಕೊಳ್ಳಿ, ಇನ್ನೊಂದು ಕಾಂಪಿಟೇಟಿವ್ ಮಾರ್ಕೆಟಿನ ಪ್ರಾಡಕ್ಟ್ ಇಟ್ಕೊಳ್ಳಿ, 2 ಲೋಟ ಇಟ್ಕೊಳ್ಳಿ, ನೀರು ಹಾಕಿ ಅಂತ ಹೇಳೋದಾ, ಅಥವಾ ಮಾಡಿ ತೋರ್ಸೋದು. ಇಲ್ಲಿ ಒಂದು ಇದಿರುತ್ತೆ. ಈಗ ಸಾರಿ, ನನ್ನ ಹತ್ರ ಬಾಟ್ಲ್ಗಳು ಇಲ್ಲಿ ಪಕ್ಕದಲ್ಲಿ ಇಲ್ಲ. ಇಟ್ಕೊಳ್ಳೋದು 2 ಲೋಟ ಹಾಕೋದು ನಾವು ಮಾಡ್ತೀವಲ್ವಾ, ಆ ರೀತಿ ಡೆಮೋನ್ಸ್ಟ್ರೇಷನ್ ಆಗ್ಬೇಕಾಗಿದೆ ಇಲ್ಲಿ TTT ನಲ್ಲಿ. ನಿಜವಾಗ್ಲೂ ಅವರು ಮನೆಯಲ್ಲಿ ಅಥವಾ ಅವರ ಡೌನ್ಲೈನ್ಗಳಿಗೆ 10 ಜನನೇ ಇರ್ಲಿ, ಅವರಿಗೆ ಟ್ರೈನಿಂಗ್ ಮಾಡಬಾರ್ದು. ಮಾಡ್ಬೇಕಾಗಿರೋದು ಅವರು ಮಾಡುವಂಗ್ ಮಾಡ್ಬೇಕಾಗಿರೋದು. ನೀವು ಗೋಲ್ ಸೆಟ್ಟಿಂಗ್ ಮಾಡಿ ಅಂತ ಹೇಳಿದ್ರೆ, ಹೊಸಬ್ರಿಗೆ ಗೋಲ್ ಸೆಟ್ಟಿಂಗ್ ಅನ್ನೋ ಶಬ್ದನೇ ಗೊತ್ತಿರಲ್ಲ. ಅವ್ರ ಲೈಫ್ ಅಲ್ಲಿ ಗೋಲ್ಸ್ ಬಂದೇ ಇರಲ್ಲ. ನಾನು ಮೋದಿಕೇರಿಗೆ ಬರುವವರೆಗೆ ನಂಗೆ ಗೋಲ್ ಅನ್ನೋ ಶಬ್ದದ ಅರ್ಥ ಗೊತ್ತಿರ್ಲಿಲ್ಲ. ಓಕೆ, ಬುಕ್ ಅಲ್ಲಿ ಗೊತ್ತಿತ್ತು, ಡಿಕ್ಷನರಿನಲ್ಲಿ ಇದೆ ಗೊತ್ತಿತ್ತು,
ಬಟ್ ನನ್ನ ಪರ್ಸನಲ್ ಲೈಫ್ ಅಲ್ಲಿ ಗೊತ್ತಿರ್ಲಿಲ್ಲ ನಂಗೆ. ಅಪ್ಲೈನ್ ಸಪೋರ್ಟ್ ಚಾರ್ಟ್ ಕೊಡಿ, ಅವ್ರು ಕರೆಕ್ಟ್ ಆಗಿ ಹೇಳಿದೀರಾ ನೀವು, ಬಟ್ ಅದರ ಬದಲು ಆ ಜಾಗದಲ್ಲಿ ಅಪ್ಲೈನ್ ಸಪೋರ್ಟ್ ಚಾರ್ಟ್ ಅಂದ್ರೆ ಜಸ್ಟ್ ಮಾಡುವ ಪ್ರೊಸೆಸ್ ಬುಕ್ ಅಲ್ಲಿ ಅವರಿಗೆ ಬರ್ಕೊಡ್ಬಹುದು, ನಾವು ಬರ್ಕೊಡ್ಬಹುದು, ಅವ್ರ ಹತ್ರ ಬರ್ಸ್ಬಹುದು. ಬಟ್ ಅದ್ರ ಜೊತೆಗೆ 1 ಅಥವಾ 2 ಅಥವಾ 3 ಸೆಂಟೆನ್ಸು ಅಥವಾ ನಿಮಿಷಗಳು ಯೂಸ್ ಮಾಡ್ಬೇಕಾಗಿರೋದು ನೀವು ಅವರ ಮೈಂಡ್ ಸೆಟ್ ಎಷ್ಟು ದೊಡ್ಡ ಬಿಸ್ನೆಸ್ಗೆ ಸೇರಿದ್ದಾರೆ ನೋಡಿ. ಆಲ್ ಓವರ್ ಇಂಡಿಯಾ ಮೋದಿ ಕೇರಲ್ಲಿ ಇಷ್ಟೊಂದು ಔಟ್ಲೆಟ್ಗಳಿವೆ. ಈಗ ನಿಮಗೆ ನಾನು ಜಯನಗರದ್ದೊಂದು ಯಲಹಂಕದ್ದು ನಂಬರ್ ಕೊಡ್ತೀನಿ. ಅವಾಗ ಏನಾಯ್ತು, ಮೋದಿಕೇರ್ ಆಫೀಸಿನ ನಂಬರ್ ಸಿಕ್ತು ಅವರಿಗೆ, ಬರ್ಕೊಳ್ಳಿ ಅಂತ. ಈಗ ನೋಡಿ ನನ್ನ ನಂಬರ್ ನಾನ್ ನಿಮಗೆ ಸ್ಪಾನ್ಸರ್ ಮಾಡಿದ್ದೀನಿ, ನನ್ನ ನಂಬರ್ ಇದೆಯಲ್ವಾ ನಿಮ್ಮ ಹತ್ರ, ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ, ಬರೇ ಮೊಬೈಲ್ ಅಲ್ಲಿ ಅಲ್ಲ ಅನ್ನೋದನ್ನ ಸ್ಟ್ರೆಸ್ ಮಾಡ್ಬೇಕು. ಎಷ್ಟೋ ಜನಗಳಿಗೆ ಮೊಬೈಲ್ ಅಲ್ಲಿ ಮಾತ್ರ ಇದ್ದು ಆ ಮೊಬೈಲ್ ನೀರಿಗೆ ಬಿದ್ದಿರೋದು, ಶಟ್ ಡೌನ್ ಆಗಿರುವಂತದ್ದು, ಚಾರ್ಜ್ ಇಲ್ಲದೆ ಅವರಿಗೆ ನಂಬರ್ ಸಿಗದೆ ಇರೋದು, ಇದೆಲ್ಲ ಆಗಿ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಬರೇ ಮೊಬೈಲ್ ಅಲ್ಲಿ ಇಟ್ಕೊಳ್ಬಾರ್ದು, ಈ ರೀತಿ ಬುಕ್ ಅಲ್ಲಿ ಇರ್ಬೇಕು. ನೋಡಿ, ನಾನ್ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನಾನು ನಿಮ್ಮ ಅಪ್ಲೈನು ಸ್ಪಾನ್ಸರ್ ಹೆಸರು ಬರ್ಕೊಳ್ಳಿ. ಈಗ ನಾನು ಈ ಬಿಸ್ನೆಸ್ ಗೆ ಬಂದಿದ್ದೀನಿ, ಬಿಸ್ನೆಸ್ ಅಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂದ್ರೆ ನಂಗೊಬ್ರು ಸಪೋರ್ಟ್ ಇದ್ದಾರೆ, ಅವ್ರು ಜಯಶ್ರೀ ಅಂತ, ಅವರ ನಂಬರ್ ಬರ್ಕೊಳ್ಳಿ. ಜಯಶ್ರೀ ಮೇಡಮಿನ ಜೊತೆಗೆ ಇನ್ನೊಬ್ರು ಅಪ್ಲೈನ್ ಅಂತ ಹೇಳ್ಬೋದು, ಹೇಳಬಾರ್ದು ಅಂತ ಏನಿಲ್ಲ, ಬಟ್ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ನಿಮಗೆ ಕೂಡ ಅವರ ಸಹಾಯವನ್ನ ತಗೊಳ್ಳುವ ಅವಕಾಶ ಇದೆ. ಅಲ್ಲಿ ನಾನು ಮೊನ್ನೆಯಿಂದ ರಿಪೀಟ್ ಮಾಡ್ತಾ ಇದ್ದೆ, ಅದನ್ನ ಸಪೋರ್ಟ್ ಮಾಡ್ತಾರೆ ಅನ್ನೋ ಜಾಗದಲ್ಲಿ ನೀವು ಅವರಿಂದ ಸಪೋರ್ಟ್ ಅನ್ನ ತಗೊಳ್ಬಹುದು. ಜಯಶ್ರೀ ಅವರ ಸಪೋರ್ಟ್ ತಗೊಳ್ಬಹುದು, ಸಂಧ್ಯಾ ಅವರ ಸಪೋರ್ಟ್ ತಗೊಳ್ಬಹುದು, ಇನ್ನೊಬ್ರು ಕೃಷ್ಣಮೂರ್ತಿ ನಂಬರ್ ಕೂಡ ಕೊಡಿ ಎಲ್ರಿಗೂ. ಬರೀ ನನ್ನ ನಂಬರ್ ಕೊಡ್ಲೇಬೇಕು ಅಂತ ಏನಿಲ್ಲ, ಇಬ್ಬರ ನಂಬರ್ ಕೊಡ್ಬೋದು. ನಾವಿಬ್ರು ಅಪ್ಲೈನ್ಗಳು ಅಂತ ಇಟ್ಕೊಳ್ಳಿ, ಬೇರೆ ಬೇರೆ ಅಪ್ಲೈನ್ಗಳು. ಆ ರೀತಿ ನೀವು ಅವರಿಗೆ ಪ್ರಾಕ್ಟಿಕಲಿ ಮಾಡುವಂತದ್ದನ್ನ ಇಲ್ಲಿ ತೋರಿಸ್ಬೇಕು. ಅದು ನಿಮಗೆ ಆ ಟ್ರೈನಿಂಗ್ ಮೋಡಿಂದ ಹೊರಗಡೆ ಬಂದು ಪ್ರಾಕ್ಟಿಕಲಿ ನಾನು ಮಾಡುವಾಗ ಈ ಗೋಲ್ ಸೆಟ್ಟಿಂಗ್ ಜಾಗದಲ್ಲಿ ಏನ್ ಮಾಡ್ಬೇಕು, ಅಲ್ಲೂ ನೀವು ಅವರಿಗೆ ಮೈಂಡ್ ಸೆಟ್ ನೋಡಿ. ನೀವು ನಿಮ್ಮ ಇಂಟ್ರೊಡಕ್ಷನ್ ಹೇಳ್ಬೋದು, ನಾನು ಬರಲ್ಲ ಅಂತ ಹೇಳ್ಕೊಂಡು ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ವಾ. ಈಗ ಬರಲ್ಲ ಅನ್ನೋ ಶಬ್ದವನ್ನ ಅವರಿಗೆ ಹೇಳ್ಬೋದು, ಬಟ್ ಟ್ರೈನಿಂಗ್ ಇದ್ರಲ್ಲಿ ಬೇಕಾಗಿಲ್ಲ. ಅವ್ರಿಗೆ ಹೇಳ್ಬೋದು, ಏನ್ ತೊಂದ್ರೆ ಇಲ್ಲ. ನಾನು ಇಂಗ್ಲಿಷ್ ಬರಲ್ಲ, ಅದು ಬರಲ್ಲ, ಇದು ಈಗ ನೋಡಿ ಇಂಗ್ಲಿಷ್ ಶಬ್ದಗಳೆಲ್ಲ ಹೇಳ್ತಾ ಇದ್ದೀನಿ ಅಲ್ವಾ. ಅದಕ್ಕೆಲ್ಲ ಕಾರಣ ನನ್ನ ದೊಡ್ಡ ಕನಸು, ನನ್ನ ಇಷ್ಟಿಷ್ಟು ದೊಡ್ಡ ಕನಸುಗಳಿವೆ ಅನ್ನೋದನ್ನ ನೀವು ಒಂದ್ಸಲ ಹೇಳ್ಬಿಟ್ಟು ಆಮೇಲೆ ನಿಮ್ಮದು ಯಾವ್ದಿದೆ ಕನಸು, ಚಿಕ್ಕ ಕನಸಾಗ್ಬೋದು, ದೊಡ್ಡದಾಗ್ಬೋದು, ಎಲ್ಲ ಒಂದು 8-10 ಕನಸುಗಳನ್ನ ಬರ್ಕೊಳ್ಳಿ ನೋಡೋಣ. ಎಷ್ಟೋ ಕಡೆ ಅವರು ಬರೆಯದೇ ಇರುವಾಗ ನಾನು ಅವರ ಡೈರಿಯನ್ನ ತೆಗೆದು ನಾನು ಬರೀತೀನಿ. ಯಾಕೆಂದ್ರೆ ಅವ್ರ ಮೈಂಡ್ ಓಡ್ತಾ ಇರತ್ತೆ, ನಾನು ಕೈಯಲ್ಲಿ ಹಿಡ್ಕೊಂಡು ನನ್ನ ಫ್ರಂಟ್ ಲೈನ್ಗಳ ಸುಮಾರು ಜನಗಳ ಡೈರಿನಲ್ಲಿ ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಕನಸು ಇರುತ್ತೆ. ಬಟ್ ಅದು ಕರೆಕ್ಟ್ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಅವ್ರ ಕೈಯಲ್ಲೇ ಬರೆಸ್ಬೇಕು. ಬಟ್ ಅವ್ರು ಬರೆಯಲ್ಲ ಅಂತಿದ್ರೆ ಖಂಡಿತ ನಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದ್ರೆ ಏನಾಗುತ್ತೆ ಗೊತ್ತಾ, ನನ್ನ ಜವಾಬ್ದಾರಿ, ಅವರ ಕನಸು ನನ್ನ ಜವಾಬ್ದಾರಿ ಆಗತ್ತೆ. ಸೊ ನಾನ್ ಜವಾಬ್ದಾರಿ ನಾನ್ ತಗೊಂಡಿದ್ದೀನಿ, ಅವರು ಕೂಡ ತಗೊಳ್ಳುವಂಗೆ ಮಾಡೋದು. ಕಮಿಟ್ಮೆಂಟ್ ಕೊಡಿ ಅಂತ ಹೇಳ್ತೀವಲ್ವಾ ನಾವು. ಬಿಸ್ನೆಸ್ಗೆ ಕಮಿಟ್ಮೆಂಟು, ಪ್ರಾಡಕ್ಟ್ಗೆ ಕಮಿಟ್ಮೆಂಟು, ಅದಕ್ಕಿಂತ ಎಲ್ಲ ಮೊದಲೇ ಬೇಕಾಗಿರುವ ಕಮಿಟ್ಮೆಂಟ್ ಯಾವ್ದ್ರಲ್ಲಿ, ಅವರ ಕನಸಿಗೆ ಅವರು ಮಾಡ್ಬೇಕಾಗಿರೋದು. ನಿಮ್ ಕನಸು ನಾವು ಡೈರಿನಲ್ಲಿ ಬರ್ದಿದೀವಲ್ವಾ, ಇದು ನೋಡಿ ನೆನ್ಪು ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಅವರನ್ನ ನೀವು ನೆಕ್ಸ್ಟ್ ಆಕ್ಷನ್ಗೆ ಬರುವಾಗ ನೆನ್ಪು ಮಾಡ್ಕೊಳಕ್ಕಾಗತ್ತೆ. ಹಂಗಾಗಿ ಕನಸುಗಳನ್ನ ಬರ್ಸೋದು ಇಲ್ಲ, ಅವ್ರು ಬರ್ದಿಲ್ಲ ಅಂದ್ರೆ ನಾನೇ ಬರೆಯುವಂತದ್ದು ಕೂಡ ಒಂದು ರೀತಿಯ ಸೆಕೆಂಡ್ ಗೋಲ್ ಸೆಟ್ಟಿಂಗ್ ಅನ್ನುವ ಜಾಗದಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು. ಪ್ರಾಡಕ್ಟ್ ಲಿಸ್ಟಿಗಂತೂ ನಮ್ಮ ಹತ್ರ ಶೀಟ್ ಇದೆ ಇವಾಗ. ಯಾರಿಗೆಲ್ಲ ಫಿಸಿಕಲ್ ಕಾಪಿ ಇಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅದನ್ನ. ಓಕೆ, ಅಟ್ ಲೀಸ್ಟ್ ಫಿಸಿಕಲ್ ಕಾಪಿ ನೀವು ಕ್ಯಾರಿ ಮಾಡಿಲ್ಲ ಆ ದಿವಸ, ನಿಮ್ ಕೈಯಲ್ಲಿ ಇಲ್ಲ ಅಂತಿದ್ರೆ ಅಟ್ಲೀಸ್ಟ್ ಮೊಬೈಲ್ ಅಲ್ಲಿ ತೋರಿಸಿ ಅವರಿಗೆ ಶೇರ್ ಮಾಡಿ, ಆಮೇಲೆ ಇದರದೊಂದು ನೀವು ಕಾಪಿ ತಗೊಳ್ಳಿ ಅಂತ ಹೇಳ್ಬೋದು. ಯಾಕಂದ್ರೆ ಫಿಸಿಕಲ್ ಕಾಪಿ ಇದ್ದಾಗ ನಾಗರತ್ನಂಗೆಲ್ಲ ಈಸಿ ಆಗುತ್ತೆ, ಮೊಬೈಲ್ ಅಲ್ಲಿ ಹುಡುಕೋದು ಕಷ್ಟ ಆಗುತ್ತೆ. ಅದಕ್ಕೆ ನಾನು ನಾಗರತ್ನ ಅವರನ್ನ ಕಾಪಿ ಮಾಡೋಣ ಅಂತ ಹೇಳಿದ್ದು. ಅಂಡ್ ಪರ್ಟಿಕ್ಯುಲರ್ಲಿ ನಾಗರತ್ನ ಮಾಡೋದನ್ನೇ ನಾನು ಇವಾಗ ಸ್ವಲ್ಪ ಶಿಫ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು. ಏನಕ್ಕಂದ್ರೆ ಅವರು ಖಂಡಿತ ಅದನ್ನ ಯೂಸ್ ಮಾಡ್ಕೋತಾರೆ, ಬಳಸ್ಕೋತಾರೆ ಅಂತ ನನ್ನ ನಂಬಿಕೆ ಇದೆ. ಯಾಕಂದ್ರೆ ಅವ್ರು ಇಷ್ಟು ಇಂಪ್ರೂವ್ಮೆಂಟಿನ ಲೆವೆಲ್ಗೆ ಬಂದಿದ್ದಾರೆ ಅಂದ್ರೆ, ನಂಗೆ ಬರಲ್ಲ ಇಂಗ್ಲಿಷು ಅಥವಾ ಓದಕ್ಕೆ ಬರೆಯಕ್ಕೆ ಬರಲ್ಲ ಅಂತ ಹೇಳ್ಕೊಂಡೇ ಇಷ್ಟು ಜನ ಮಾಡ್ತಿದ್ದಾರೆ ಅಂದ್ರೆ, ಈಗ ಒಂದೇ ಒಂದು ದೊಡ್ಡ ಕೆಲಸ ಅವ್ರು ಮಾಡ್ಬೇಕಾಗಿರೋದು ಆ ಬರಲ್ಲ ಅಂತ ಹೇಳೋದನ್ನ ನಿಲ್ಲಿಸ್ಬಿಡ್ಬೇಕು. ಯಾಕೆಂದ್ರೆ ಅದು ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗ್ಬಿಡತ್ತೆ. ಇನ್ನೂ ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ ಅಂದ್ರೆ, ನೀವು 1 ಕೋಟಿ ಸಂಪಾದನೆ ಅಥವಾ 1 ಲಕ್ಷ ಸಂಪಾದನೆ ಅಥವಾ 25,000 ನಿಮ್ ಟಾರ್ಗೆಟ್ ಏನಿದೆ ಅದು ರೀಚ್ ಆಗಕ್ಕೆ ಅದು ಬ್ಲಾಕ್ ಆಗ್ಬಾರ್ದು ನಿಮಗೆ ಅಂತ. ಹಂಗೆ ಹೋಮ್ ಮೀಟಿಂಗ್ ಅನ್ನ ಫಿಕ್ಸ್ ಮಾಡುವಾಗ ನೋಡಿ, ನಾವು ಅವರನ್ನ ಮಾತಾಡಿಸಿ ಹೋಮ್ ಮೀಟಿಂಗ್ ಫಿಕ್ಸ್ ಮಾಡ್ಬೇಕು ಅದು ಇದು ಹೇಳುವ ಜಾಗದಲ್ಲಿ
ನೋಡಿ ನಾನೇನು ಮಾಡಿದೆ ಗೊತ್ತಾ, ಈ ಬಿಸ್ನೆಸ್ ಶುರುವಾಗುವಾಗ ನಂಗೆ ಸಪೋರ್ಟ್ ಮಾಡಿದವರು ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅದನ್ನ ಹೋಮ್ ಮೀಟಿಂಗ್ ಅಂತ ಕರೀತಾರೆ. ಯಾವ ರೀತಿ ಮಾಡ್ಬೇಕು, ನಿಮಗೆ ಗೊತ್ತಿರೋರೆಲ್ಲ ಹೆಸರು ಫಸ್ಟ್ ಬರ್ಕೊಳ್ಳಿ, ಹೆಸರು ಕೊಡಿ ನಂಗೆ ಅಂತ ಹೇಳಬೇಡಿ. ದಯವಿಟ್ಟು ಎಲ್ರಿಗೂ ಕೂಡ ಇದೊಂದು ನಾಲೆಜು. ತುಂಬಾ ಜನ ತಪ್ಪು ತಿಳ್ಕೊಳ್ತಾರೆ. ಅಂದ್ರೆ ಒಂದು 5% ಜನ 10% ಜನ ತಪ್ಪು ತಿಳ್ಕೊಬಹುದು, 80-90% ಜನನು ತಪ್ಪು ತಿಳ್ಕೊಳ್ಳಲ್ಲ, ಗೊತ್ತು ನಂಗೆ. ಬಟ್ ನಾವು ಸ್ವಲ್ಪ ಅಂತ ವಿಷಯದಲ್ಲಿ ಪ್ರೊಫೆಷನಲ್ ಆಗೋಣ ಅಂತ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಮಾಡಿದ್ದಾರೆ ಅಂತವ್ರು ನಿಮಗೆ ಹೆಸರನ್ನ ಕೊಡಿ ಅಂತ ಹೇಳಿದ್ರೆ ತಪ್ಪು ತಿಳ್ಕೊತಾರೆ. ಏನು ಸಿಂಪಲ್ ಆಗಿರುವವರು ಒಂದು 5% ಜನ ಅವರು ಕೂಡ ತಪ್ಪು ತಿಳ್ಕೊತಾರೆ. ಅಯ್ಯೋ ನನ್ನ ಫ್ರೆಂಡ್ಸ್ ಹೆಸರೆಲ್ಲ ನಂಬರ್ ಎಲ್ಲ ಹೆಂಗೆ ಇವರಿಗೆ ಕೊಡೋದು ಅಂತ ಬರುತ್ತೆ. ಯಾರ ಹತ್ರನೂ ನಂಬರ್ ಕೊಡಿ ಅಂತ ಹೇಳುವ ಜಾಗದಲ್ಲಿ, ಈಗ ನೀವು ಮಾಡಿಲ್ಲ, ನಾಗರತ್ನ ಮಾಡಿಲ್ಲ, ಮೊದ್ಲು ಮಾಡಿದವರಿಗೆ ಹೇಳೋದು ನಾನು, ನಿಮ್ಮ ಗೊತ್ತಿರುವ ಎಲ್ಲಾ ಹೆಸರುಗಳನ್ನ ನಿಮ್ಮ ಡೈರಿನಲ್ಲಿ ಬರ್ಕೊಳ್ಳಿ. ಅದನ್ನ ಹೆಂಗೆ ಅವರನ್ನ ಇನ್ವೈಟ್ ಮಾಡೋದು, ಯಾವ ರೀತಿ ಅವರನ್ನ ಕರಿಬೇಕು ಎಲ್ಲ ನಾನು ಹೇಳ್ಕೊಡ್ತೀನಿ. ಯಾವ ಡೇಟು ನಿಮಗೆ ಹೋಮ್ ಮೀಟಿಂಗ್ ಅನ್ನ ಫಿಕ್ಸ್ ಮಾಡಿ ಬರಬೇಕು. ಇದು ಸುರೇಖಾ ಮೇಡಮ್ ಆಕ್ಷನ್ಗೆ ಬರುವಂತದ್ದು. ಇವತ್ತು ಸೋಮವಾರ ಅಂತ ಇಟ್ಕೊಳ್ಳೋಣ, ಬುಧವಾರ ಅಥವಾ ಗುರುವಾರ ಅಥವಾ ಶುಕ್ರವಾರ ಇಲ್ಲ ನೆಕ್ಸ್ಟ್ ಸಂಡೇ ಅವರ ಹೋಮ್ ಮೀಟಿಂಗ್ ಫಿಕ್ಸ್ ಆಗಿದೆ ಅಂತ ಇದ್ರೆ, ಅದಕ್ಕಿಂತ 2 ದಿವಸ ಮೊದ್ಲೇ ನೀವು ಅವರನ್ನ ಪರ್ಸನಲಿ ಮೀಟ್ ಆಗ್ಬೇಕು. ಯಾರಿಗೆ ಪರ್ಸನಲಿ ಮೀಟ್ ಆಗಕ್ಕಾಗಲ್ಲ, ಆನ್ಲೈನ್ ಅಲ್ಲಿ ಝೂಮ್ ಅಲ್ಲಿ ಮೀಟ್ ಆಗ್ಬೋದು, ಇಲ್ಲ ವಾಟ್ಸಪ್ ಕಾಲ್ ಮಾಡಿ ಮೀಟ್ ಆಗ್ಬೋದು. ಮೀಟ್ ಆಗಿ ನಾನು ಅವರಿಗೆ ಹೇಳ್ಕೊಡ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಡೇಟ್ ಫಿಕ್ಸ್ ಮಾಡೋದು. ಅದ್ರ 2 days ಹಿಂದೆ 3 days ಹಿಂದೆ ಅವರನ್ನ ಮೀಟ್ ಮಾಡಿ ಅವರಿಗೆ ಯಾವ ರೀತಿ ಕರೆಯೋದು ಅಂತ ನಾನು ಹೇಳ್ಕೊಡ್ತೀನಿ. ಅವಾಗ್ಲೇ ಹೇಳ್ಕೊಡಕ್ ಹೋಗ್ಬೇಡಿ. ಯಾಕೆಂದ್ರೆ ಅವರು ಲಿಸ್ಟ್ ಮಾಡದೆ, ಡೇಟ್ ಫಿಕ್ಸ್ ಮಾಡದೆ ನೀವು ಹೇಳ್ಕೊಟ್ರೆ ಅದು ನೀರಿನ ಮೇಲೆ ಹೋಮ ಹಾಕದಂಗೆ ಅಂತ ಹೇಳ್ತಾರೆ. ಏನದು, ಉರಿಯೋದೇ ಇಲ್ಲ ಅಲ್ವಾ? ನೀರಿನ ಮೇಲೆ ನಾವು ದೀಪ ಏನಾದ್ರೂ ಉರ್ಸಕ್ ಆಗಲ್ಲ ಅಲ್ವಾ? ಅದೇ ರೀತಿ, ಯಾಕಂದ್ರೆ ಅವ್ರ ಮೈಂಡ್ ಸೆಟ್ ಆಗಲ್ಲ. ನೀವೇನಾದ್ರೂ ಅವರಿಗೆ ಡೇಟ್ ಫಿಕ್ಸ್ ಮಾಡಕ್ ಹೊರಟ್ರೆ ಅವ್ರಿಗೆ ಹೆಸರುಗಳಲ್ಲಿ ಇಷ್ಟು ಅದು ಇದೆಲ್ಲ ನೆನ್ಪಿಟ್ಕೊಂಡು ಅದ್ ಮಾಡ್ತಾರೆ. ಕರಿಯಕ್ಕೆ ಹೇಳ್ಕೊಟ್ರೆ ಅದೇ ಮೈಂಡ್ ಅಲ್ಲಿ ಇರುತ್ತೆ, ಅವ್ರು ಲಿಸ್ಟು ಮಾಡಲ್ಲ, ಗೋಲ್ ಸೆಟ್ಟಿಂಗು ಕಷ್ಟ ಆಗತ್ತೆ. ಹಾಗಾಗಿ ಅದಕ್ಕೆ ಎಲ್ಲ ಒಟ್ಟಿಗೆ ಹೇಳ್ಕೊಡೋ ಬದಲು ಸ್ಟೆಪ್ ಬೈ ಸ್ಟೆಪ್ 5 ಪಾಯಿಂಟ್ ಮಾಡ್ಕೊಳ್ಬಹುದು. ಗೋಲ್ ಅವರ ಕನಸುಗಳನ್ನ ಲಿಸ್ಟ್ ಅವ್ರ ಕೈಯಲ್ಲಿ ಬರ್ಸೋದು, ಅವರ ಮನೆಗೆ ಬೇಕಾಗಿರೋ ಪ್ರಾಡಕ್ಟ್ ಗಳ ಅವ್ರು ತಗೊಂಡ್ರು ತಗೊಳದಿದ್ರು ಲಿಸ್ಟ್ ಮಾಡಿಸ್ಬೇಕು. ಮೋದಿ ಕೇರಲ್ಲಿ ಅದಕ್ಕೆ ಯಾವ್ದೆಲ್ಲ ಸಿಗುತ್ತೆ, ಅವರು ಜನರಲ್ ಆಗಿ ಯೂಸ್ ಮಾಡೋ ಪ್ರಾಡಕ್ಟ್ ಮೋದಿ ಕೇರಲ್ಲಿ ಅದಕ್ಕೆ ಸರಿಯಾಗಿ ಸಿಗುವಂತ ಪ್ರಾಡಕ್ಟ್. ಈಗ ನಾವು ಮೋದಿ ಕೇರ್ ಡಿಟರ್ಜೆಂಟ್ ಪೌಡರ್ ಅಂತ ಬರೆಸ್ಬೇಕು ಅವ್ರ ಹತ್ರ, ವಾಶ್ಮೇಟ್ ಅಂತ ಅಲ್ಲ. ವಾಶ್ಮೇಟ್ ಮೋದಿ ಕೇರಲ್ಲಿ ಸಿಗುವಂತದ್ದು. ಸ್ನಾನದ ಸೋಪು ಅಂತ ಬರೆಸ್ತೀವಿ. ಸೊ ಇಲ್ಲಿ ಅವಾಗ ನೋಡಿ ಅವ್ರಿಗೆ 8-10 ಸೋಪುಗಳ ಅವಕಾಶ ಇದೆಯಲ್ವಾ, ಚಾಯ್ಸ್ ಇದೆಯಲ್ವಾ, ನಿಮ್ಗೆ ಯಾವ್ದು ಬೇಕು. ಸೋಪ್ ವಾಶ್ ವೈಟ್ ಪರ್ಲ್ ಅಂತ ಇದೆ, ಈ ತರ ಇದಕ್ಕೆ ಕಂಪ್ಯಾರಿಸನ್. ಇನ್ನೊಂದು ಹನಿ ಮತ್ತೆ ಇದಕ್ಕೆ ಕಂಪ್ಯಾರಿಸನ್, ಯಾವ್ದಾದ್ರು ಪಿಯರ್ಸಿಗೆ ಡವ್ಗೆ ಅಂತ ಹೇಳ್ತೀವಲ್ವಾ ನಾವು, ಕಂಪ್ಯಾರಿಸನ್ ಕೊಡಬಹುದು. ಇಲ್ಲ ಲೆಮನ್ ಫ್ಲೇವರ್ ಇಷ್ಟನಾ, ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತಿದ್ದೀರಾ ನೀವು, ಮೋದಿ ಕೇರಲ್ಲಿ ಸ್ಯಾಂಡಲ್ ಇದೆ. ಈ ರೀತಿ ನಾವು ಅವರಿಗೆ ನಾಗರತ್ನ ಮಾಡ್ತಾ ಇರುವಂತದ್ದು ಎಷ್ಟು ಸಿಂಪಲ್ ಆಗಿ ಜನಗಳಿಗೆ ಮನಸ್ಸಿಗೆ ಮುಟ್ಟುವಂಗಿದೆ ಅಂದ್ರೆ, ಇಲ್ಲಿ ಸ್ವಲ್ಪ ಶಿಫ್ಟಿಂಗ್, ಈಗ ಬೇರೆ ಏನೋ ಶಿಫ್ಟಿಂಗ್ ಇಲ್ಲ, ಆಡುವ ರೀತಿನಲ್ಲಿ ಅದೇ ಆಟಿಟ್ಯೂಡ್ ಚೇಂಜ್ ಅಂತ ಹೇಳ್ತೀವಲ್ವಾ. ಆಟಿಟ್ಯೂಡ್ ಏನಿದೆ ಇದರಲ್ಲಿ, ಹೇಳ್ಕೊಡೋದು ಮಾಡುವ ಪ್ರಾಕ್ಟೀಸ್ ಅಲ್ಲಿ ನಾನು ನಿಜವಾಗಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದು ಮರೆಯುತ್ತೆ ನಮಗೆ. ಅದಕ್ಕೆ ಹೇಳ್ಕೊಡೋದು ತುಂಬಾ ಮುಖ್ಯ. ನಾನು ಮಾಡೋದನ್ನೇ ಲೈವ್ ಡೆಮೋನ್ಸ್ಟ್ರೇಷನ್ ತೋರಿಸಿದ್ರೆ ಅವ್ರು ಅದನ್ನ ನೋಡಿ ಕಲಿತಾರೆ. ಮಕ್ಕಳಿಗೆ ಅಡಿಗೆ ಮಾಡಿ 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 ಆದ್ಮೇಲೆ ಅದು ಹಾಕಿ ಇದ್ಮೇಲೆ ಅದು ಹಾಕಿ 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 ಅಂತ ಅವ್ರು ಕೈ ಕಟ್ಕೊಂಡು ಕೂತ್ರೆ ನಾವೇನು ಮಾಡಲ್ಲ, ಅವ್ರನ್ನ ಕರೆಸಿ ನಿಲ್ಸಿ ಫಸ್ಟ್ ನಾನ್ ಮಾಡಿ ತೋರಿಸ್ತೀನಿ. ಬನ್ನಿ ಅದು ಹಾಕಿ ಇದು ಹಾಕಿ ಅಂತ ಹೇಳೋ ಬದಲು ನಾನು ಇಷ್ಟು ಉಪ್ಪು ಹಾಕ್ಬೇಕು, ಇಷ್ಟು ಖಾರ ಹಾಕ್ಬೇಕು, ಇಷ್ಟು ಅರಿಶಿನ ಹಾಕ್ಬೇಕು ಅಂತ ನಾವು ಮಾಡಿ ತೋರಿಸಿದ್ರೆ ಅವರಿಗೆ ಕಣ್ಣಿಗೆ ಕಾಣುತ್ತೆ. ಕಿವಿಲಿ ಕೇಳಿದ್ದನ್ನ ಅದು ಒಂದು ಗೇಮ್ ಆಡ್ಬೋದು. ಯಾರು ನಮ್ಮ ಗೇಮಿನ ಇನ್ಚಾರ್ಜ್ ಇದೀರಾ ಇಲ್ಲಿ, ಈಗ ನೆನಪಾಯ್ತು ನಂಗೆ, ಅದು ತುಂಬಾ ಇಂಪಾರ್ಟೆಂಟ್. ಎಲ್ಲಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದ್ರಲ್ಲಿ ಅದು ಕಾಣುತ್ತೆ ನಮಗೆ. ಏನದು, ಕಣ್ಣಿಗೆ ಕಂಡಿದ್ದನ್ನ ಜನ ಫಾಲೋ ಮಾಡ್ತಾರ, ಕಿವಿಗೆ ಕೇಳಿದ್ದನ್ನ ಫಾಲೋ ಮಾಡ್ತಾರ, ಗೊತ್ತಿದೆಯಲ್ವಾ ಎಲ್ರಿಗೂ? ಕಣ್ಣು ಮುಟ್ಕೊಳ್ಳಿ ಮೂಗು ಮುಟ್ಕೊಳ್ಳಿ ಅಂತ ಹೇಳಿ ಕಣ್ಣು ಮುಟ್ಟಿ ಅಂತ ನಾವು ಇಲ್ಲಿ ಮುಟ್ಟುವಾಗ ಏನ್ ಮಾಡ್ತಾರೆ ಜನ, ನೋಡಿದಿರಲ್ವಾ ಡೆಮೋನ್ಸ್ಟ್ರೇಷನ್ ಅನ್ನ? ಕಣ್ಣಿನ ಮೇಲೆ ಕೈ ಇಡಿ ಅಂತ ಹೇಳೋದು, ನಾವು ಮಾತ್ರ ಇಲ್ಲಿ ಇಟ್ಕೊಳ್ಳೋದು. ಆಗ ಮುಕ್ಕಾಲು ವಾಸಿ 80-90% ಜನ ಕೈಯನ್ನ ಕಣ್ಣಿನ ಮೇಲೆ ಇಟ್ಕೊಳ್ಳೋ ಬದಲು ಇಲ್ಲೇ ಇಟ್ಕೊಂಡ್ಬಿಡ್ತಾರೆ ಅಲ್ವಾ? ಅದು ಎಲ್ರಿಗೂ ಗೊತ್ತಿರುವಂತಹ ಡೆಮೋನ್ಸ್ಟ್ರೇಷನ್. ಹಾಗಾಗಿ ದಯವಿಟ್ಟು ಅದನ್ನ ಮಾಡೋಣ. ಥ್ಯಾಂಕ್ ಯು ನಾಗರತ್ನ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು ಯು, ಸಲ್ಯೂಟ್ ನಿಮಗೆ ನಾನು ಕೊಡ್ತೀನಿ. ಸೊ ನಿಮ್ಮ ಬದಲಾವಣೆಯಿಂದ ಬೇರೆಯವರ ಬದಲಾವಣೆಗೆ ನೀವು ಅವಕಾಶ ಕೊಡ್ತಾ ಇದ್ದೀರಾ. ಈಗ ನೀವೇ ಆಕ್ಚುಲಿ ದೊಡ್ಡ ಟ್ರೈನರ್ ನಮಗೆ ಇಲ್ಲಿ. ನಾನು ಬದಲಾಗಿ ಬೇರೆಯವರನ್ನ ಬದಲಾಯಿಸ್ತೀನಿ ಅಂತ ನಮಗೊಂದು ಜವಾಬ್ದಾರಿ ತಗೊಂಡಿರ್ತೀವಲ್ಲ, ಅದು ಗ್ರೇಟ್.
ಸೊ ತುಂಬಾ ಓದಿದವ್ರಿಗೆ ಏನಾಗುತ್ತೆ, ಪರಕಾಯ ಪ್ರವೇಶ ಮಾಡೋದು ಕಷ್ಟ ಆಗತ್ತೆ, ಇಳಿಯಲ್ಲ, ಅವರ ಶೂವಿಗೆ ನಮ್ಮ ಕಾಲನ್ನ ಹಾಕಕ್ಕೆ ರೆಡಿ ಇರಲ್ಲ. ಹಾಗಾಗಿ ಓದದೇ ಇರುವವರಿಗೆ ಕಲಿಸೋದು ಸುಲಭ ಅಂತ ನನ್ನ ಅಭಿಪ್ರಾಯ. ಹಾಗೆ ಅಂತ ಓದಿದವರಿಗೆ ದಯವಿಟ್ಟು ನಮ್ಮ ಏನು ಎಜುಕೇಶನ್ ಇದೆ, ನಾಲೆಜ್ ಇದೆ, ಅದನ್ನೆಲ್ಲ ಪಕ್ಕಕ್ಕಿಟ್ಟು 2-3 ವರ್ಷ ನಾವು ಮೋದಿಕೆರಲ್ಲಿ ಏನ್ ಕಲ್ತಿದೀವಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು 1 ನಿಮಿಷ ದಯವಿಟ್ಟು ಪ್ರೇಮನ ಹತ್ರ ಕೇಳ್ತೀನಿ ನಾನು ಇವಾಗ, ಪಿರಮಿಡ್ ವ್ಯಾಲಿಗೆ ಹೋಗುವ ವಿಜುವಲೈಸೇಷನ್ ಅನ್ನ ಮಾಡೋಣ. ಇವತ್ತು ನಮ್ಮ ಸೆಲ್ಫ್ ವಿಜುವಲೈಸೇಷನ್ ಆಗಿಲ್ಲ 1 ನಿಮಿಷದ್ದು, ಹಾಗಾಗಿ ಅದನ್ನ ಈಗ ಕ್ಲೋಸಿಂಗ್ ಅಲ್ಲಿ ಮಾಡೋಣ. ಐ ಥಿಂಕ್ ಎಫರ್ಮೇಷನ್ಸ್ ಇವತ್ತು ಬೇಡ, ಅದನ್ನೇ ಮಾಡೋಣ. 6 ಗಂಟೆ 1 ನಿಮಿಷ ಆಯ್ತು, ಯಾಕೆಂದ್ರೆ ಆ ವಿಜುವಲೈಸೇಷನ್ ಅಲ್ಲಿ ಮತ್ತೆ ಯಾರು ಮಾತಾಡೋದು ಬೇಡ, ನಾನು ಎಂಡ್ ಮಾಡ್ತೀನಿ ಅವಾಗ. ಓಕೆ, ಸೊ ವಿಜುವಲೈಸೇಷನ್ ವಿತ್ ನೀವು ಪಿರಮಿಡ್ ವ್ಯಾಲಿಗೆ ಹೋಗೋ ಮೊದ್ಲೇ ಹೋಗಿ ಏನು ನೀವು ಚೇಂಜ್ ಆಗ್ತೀರಾ ಅನ್ನೋದನ್ನ ಪ್ರೇಮನ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಅನ್ಮ್ಯೂಟ್ ಮಾಡ್ಬೇಕು ನೀವು. ಎಸ್ ಪ್ರೇಮ, ಥ್ಯಾಂಕ್ ಯು ಪ್ರೇಮ. ಐ ಥಿಂಕ್ ಪ್ರೇಮ ಅವರದ್ದು ಸ್ಟಕ್ ಆಗಿದೆ ಅಂತ ಅನ್ಸುತ್ತೆ, ನಂಗೆ ಕಾಣ್ತಿಲ್ಲ ಅಲ್ವಾ? ನನ್ನ ಮಾತು ಕೇಳ್ತಾ ಇದೆಯಾ ಎಲ್ರಿಗೂ? ಎಸ್ ಮೇಡಮ್, ಕೇಳ್ತಾ ಇದೆ ಅಲ್ವಾ? ಓಕೆ, ನಾನೇ ಮಾಡ್ತೀನಿ. 1 ನಿಮಿಷ ಎಲ್ರು ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಹೌದು, ಅವರದ್ದು ಡಿಸ್ಕನೆಕ್ಟ್ ಆಯ್ತು. ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ನಿಮಗೆ ಬೇಕಾಗಿರುವ ಎಲ್ಲಾ ಸಾಮಾನುಗಳು, ಐಟನರಿಗಳು ಬೇಕಾಗಿರೋದು, ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಮ ಟಾಯ್ಲೆಟರೀಸ್ ಇರ್ಬೋದು, ನಿಮಗೆ ತುಂಬಾ ಖುಷಿ ಕೊಡುವಂತಹ ಡ್ರೆಸ್ಗಳಿರ್ಬೋದು, ಟೀ ಶರ್ಟ್ಸು, ಮೋದಿಕೆರೆ ಟೀ ಶರ್ಟ್ ಇದ್ದವರು ಅದು, ಇಲ್ಲದವರು ಚಿಂತೆ ಬಿಡಿ. ನಿಮಗೆ ಇಷ್ಟಪಡುವ ಡ್ರೆಸ್ಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀರಾ, ಹೊರಟಿದ್ದೀರಾ. ನೀವು ಆರಾಮ್ಸೆ ಪಿರಮಿಡ್ ವ್ಯಾಲಿಯ ಒಳಗಡೆ ಹೋಗ್ತಾ ಇದ್ದೀರಾ. ಎಷ್ಟು ನಿಮಗೆ ಖುಷಿಯಿಂದ, ಎಕ್ಸೈಟ್ಮೆಂಟ್ ಇಂದ, ಮನಸ್ಸಿನ ಒಳಗಡೆ ಎಲ್ಲರಿಗೂ ಒಂದು ಅನುಭವ ಆಗ್ಬೇಕು ಇವಾಗ. ಉತ್ಸಾಹದ ಚಿಲುಮೆ ನೀವು, ಫೌಂಟೇನ್ ಆಫ್ ಜಾಯ್, ಹ್ಯಾಪಿನೆಸ್, ಪೀಸ್. ಆ ಪೀಸ್ಫುಲ್ ಆಗಿದೆ ನಿಮ್ಮ ಮನಸ್ಸು, ಹ್ಯಾಪಿನೆಸ್ ಅಲ್ಲಿದೆ, ಜಾಯ್ಫುಲ್ ಆಗಿದೆ. ಫೌಂಟೇನ್ ಅಂದ್ರೆ ಏನು? ಚಿಲುಮೆ ಉಕ್ತಾ ಇದೆ, ಖುಷಿಯ ಚಿಲುಮೆ ಉಕ್ತಾ ಇದೆ. ಅದರ ಜೊತೆಗೆ ನೀವು ಪಿರಮಿಡ್ ವ್ಯಾಲಿಯ ಒಳಗಡೆ ಹೋಗ್ತಾ ಇದ್ದೀರಾ. ಎಲ್ಲರೂ ನಿಮಗೆ ಇದುವರೆಗೆ ನಾವು ಝೂಮ್ ಅಲ್ಲಿ ಏನು ಮೀಟ್ ಆಗ್ತಾ ಇದ್ದೀವಿ, ಎಲ್ಲಾರು ಹೋಗ್ತಿದ್ದೀರಾ, ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದೀರಾ, ಹಗ್ ಮಾಡ್ಕೊತಾ ಇದ್ದೀರಾ. ಸೊ ಖುಷಿಯಿಂದ ಒಬ್ರಿಗೊಬ್ರು ವಿಶಸ್, ಗ್ರೀಟಿಂಗ್ಸ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿಯ ಒಂದು ಎಂಟ್ರೆನ್ಸಿನ ಒಳಗಡೆ ನಿಮಗೆ ಒಳ್ಳೆಯ ಒಂದು ಕಾರ್ಡ್ ಸಿಗತ್ತೆ. ಏನದು? ಸಾಫ್ಟ್ವೇರ್ನವರು ಕುತ್ತಿಗೆಗೆ ಹಾಕೋತಿದಾರಲ್ವಾ, ನಾವು ಕೂಡ ಒಳ್ಳೆ ಯಾರಿಗೂ ಕಡಿಮೆ ಇಲ್ಲ ಅನ್ನುವ ಹಂಗೆ ಟ್ಯಾಗ್ ಬಿದ್ದು ನನ್ನ ಹೆಸರು, ನನ್ನ MCA ನಂಬರು ತಗೊಳ್ತಾ ಇದ್ದೀರಾ. ನೀವೇ ಆದ್ರೂ ಬರ್ಕೋತಿದ್ದೀರಾ, ಇಲ್ಲ ಅವ್ರು ಬರ್ಕೊಳ್ತಿದ್ದಾರೆ. ಸೊ ಹಾಕೊಂಡು ಹೋಗ್ತಾ ಇರುವಾಗ ನಿಮ್ಮ ಒಳಗಡೆನೆ ಇರುವ ಆ ಪ್ರೌಡ್ ಫೀಲಿಂಗ್, ಮೊಮೆಂಟ್ ಆಫ್ ಹ್ಯಾಪಿನೆಸ್, ಸೆಲ್ಫ್ ಎಸ್ಟೀಮ್, ಪ್ರೌಡ್ನೆಸ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಊಟ ಆದ್ರೂ ಮಾಡಿ, ಇಲ್ಲ ಡೈರೆಕ್ಟ್ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ಫಿಲಿಪ್ ಸರ್, ನೀನಾ ಮೇಡಮ್, ಲೆಜೆಂಡರಿ ಟೀಮ್ ಫ್ರಮ್ ತಮಿಳ್ನಾಡು, ಆಂಧ್ರ, ಎಲ್ಲರೂ ಕೂಡ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅವರು ಕೂಡ ವೆಲ್ಕಮ್ ಮಾಡಿಸ್ಕೊತಾ ಇದ್ದಾರೆ ನಿಮ್ ಕಡೆಯಿಂದ. ಗ್ರೀಟಿಂಗ್ ಈಚ್ ಅದರ್. ಸೊ ಕಬೀರ್ ಭವನ್ ನಮ್ಮ ಒಳ್ಳೆಯ ಹಾಲು, ಅಲ್ಲಿ ವೆಲ್ಕಮಿಂಗ್ ಡೈರೆಕ್ಟ್ ವಿತ್ ಫಿಲಿಪ್ ಸರ್, ನೀನಾ ಮೇಡಮ್, ಕೃಷ್ಣಮೂರ್ತಿ ಅವರಿದ್ದೆಲ್ಲ ನೀವು ಒಳ್ಳೆಯ ಇದು ತಗೊಳ್ತಾ ಇದ್ದೀರಾ. ಅಂಡ್ the 19th, tomorrow is the day of your turning, 360 turning with the mindset. ಕಲಿಯುವಂಥದ್ದು ಮನಸ್ಸಿಗೆ ಮಾತ್ರ ಅಲ್ಲ, ಮೈಂಡಿಗೆ ಮಾತ್ರ ಅಲ್ಲ, ಟೋಟಲ್ ನಿಮ್ಮ ಬಾಡಿಗೆ, ಬಾಡಿ ಲ್ಯಾಂಗ್ವೇಜಿಗೆ, ಸ್ಮೈಲಿಗೆ, ಎಲ್ಲದಕ್ಕೂ ಕೂಡ ಮೈಂಡ್ ಸೆಟ್ಗೆ ಬದಲಾವಣೆಯನ್ನ ತಗೊಳ್ತಾ ಇದ್ದೀರಾ. 19, 20, 21 3 ದಿವಸ ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಮೋದಿಕೇರ್ ಫ್ಯಾಮಿಲಿಯಲ್ಲಿ ಬದಲಾವಣೆ ಆಗುವಂತಹ ಸಮಯ. ಪೂರ್ತಿ ಬದಲಾವಣೆ ಆಗ್ತಾ ಇದ್ದೀರಾ ನೀವು. ಸೊ ಆ ಎನರ್ಜಿ ಮೊಮೆಂಟಮ್ ಜೊತೆ ನೀವು ಪಿರಮಿಡ್ ವ್ಯಾಲಿಯಿಂದ ವಾಪಸ್ ಬರ್ತಾ ಇದ್ದೀರಾ. ಸೊ ನಿಮ್ಮ ಎಲ್ಲಾ ಕನಸುಗಳನ್ನ ಹೊತ್ಕೊಂಡು ಹೋಗ್ತಿದ್ದೀರಾ, ನನಸು ಮಾಡ್ಕೊಂಡು ಬರ್ತಿದ್ದೀರಾ. ನೀವು ಕನಸುಗಾರರು ಮಾತ್ರ ಅಲ್ಲ, ನನಸುಗಾರರು ಹೌದು ಅಂತ ಪ್ರೂವ್ ಮಾಡ್ತಾ ಇದ್ದೀರಾ. ಸೊ ಇದನ್ನ 1 ನಿಮಿಷ 2 ನಿಮಿಷ ನಿಮ್ಮಷ್ಟಕ್ಕೆ ಕೂತು ವಿಜುವಲೈಸೇಷನ್ ಮಾಡಿ. ಇಲ್ಲಿಗೆ ನಮ್ಮ ಇವತ್ತಿನ ಪ್ರೋಗ್ರಾಮ್ ಅನ್ನ ಎಂಡ್ ಮಾಡೋಣ. ನಾಳೆ ಎಲ್ರೂ ಅಲ್ಲಿ ಭೇಟಿಯಾಗೋಣ. ವಿಶ್ ಯು ಆಲ್ ದ ಬೆಸ್ಟ್. Good luck. Thank you, Sandhya. Thank you so much for handling the program. Thank you.
ಥ್ಯಾಂಕ್ ಯು ಮೇಡಮ್.